ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು.
ಸರ್ಕಾರ ಸಚಿವಾಲಯ ಸಹಕಾರ ಸಂಘ ಪ್ರತಿಭಾ ಪುರಸ್ಕಾರ ಸಮಾರಂಭ. ಈ ಸಮಾರಂಭ ಇವತ್ತು ಈ ಹಾಲಲ್ಲಿ ಬೃಹತ್ತು ಜನಗಳ ಮಧ್ಯೆ ನಡೀತಾ ಇದೆ. ನಮ್ಮ ಸಹಕಾರ ಬಂಧುಗಳು ಇವತ್ತೆಲ್ಲ ಸೇರಿದಿರಿ. ನಿಮ್ಮೆಲ್ಲರ ಮಧ್ಯೆ ಈ 3 ವರ್ಷದಿಂದ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಇದರಿಂದ ವಿಧಾನಸೌಧ ಹಾಲಲ್ಲಿ ನಡೀತಾ ಇತ್ತು 3ನೇ ಮಾಡಿಲಿ. ಸ್ವಲ್ಪ ವಿಶೇಷವಾಗಿ ಇಲ್ಲಿ ಮಾಡೋಣ ಅಂತೇಳಿ ನಮ್ಮ ಅಧ್ಯಕ್ಷರು, ನಮ್ಮ ಕಮಿಟಿ ತೀರ್ಮಾನ ತಗೊಂಡು ಇಲ್ಲಿ ಮಾಡ್ತಾ ಇರೋಂಥ ಇದು ಸಹಕಾರ ಸಂಘದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಸಹಕಾರ ಸಂಘ 1930ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡು ಸುಮಾರು 96 ವರ್ಷಗಳನ್ನು ಪೂರೈಸಿದೆ. ನಮ್ಮ ಸಚಿವಾಲಯ ಸಹಕಾರ ಸಂಘ ಎಲ್ಲ ಪ್ರತಿ ವರ್ಷದಂತೆ ಲೆಕ್ಕ ಪರಿಶೋಧನೆ ಇದರಲ್ಲಿ ನಂಬರ್ 1 ಎ ಶ್ರೇಣಿಯಲ್ಲಿ ಪ್ರತಿ ವರ್ಷವೂ ತಗೋತಾ ಇದೆ. ಈ ನಮ್ಮ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ಮೇಲೆ ಪಾರದಕ್ಷತೆ ಮತ್ತು ದಕ್ಷತೆಯಿಂದ ಕೂಡಿರುವಂಥ ಈ ನಮ್ಮ ಸಹಕಾರ ಸಂಘದ ಹೆಮ್ಮೆ ಆಗ್ತದೆ. ಹಾಗೂ SLC ಮತ್ತು PUCಲಿ ಅತಿ ಹೆಚ್ಚು ಅಂಕ ಪಡೆದಂಥ ನಮ್ಮ ಸದಸ್ಯರ ಮಕ್ಕಳುಗಳಿಗೆ ಈ ದಿನ ಸಹಕಾರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಟ್ಟಿರೋದು. ಈ ಪ್ರತಿಭಾ ಪುರಸ್ಕಾರ ಸಮಾರಂಭವು 26 ವರ್ಷಗಳಿಂದ ನಡ್ಕೊಂಡು ಬಂದಿರೋವಂಥದ್ದು ಈ ಕಾರ್ಯಕ್ರಮ. ತಾವೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆಯನ್ನು ಹೊಡೆಯೋದ್ರ ಮುಖಾಂತರ ಈಗ ಮೊದಲಿಗೆ ಪ್ರಾರ್ಥನೆ ಕುಮಾರಿ ಪದ್ಮಶ್ರೀ ಅವರಿಂದ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಪಾಲಿಪುದೆ ಮಗೆ ವಿನಾಯಕ, ಭಜನೆ ಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಧನ್ಯವಾದ. ಈಗ ಕಾರ್ಯಕ್ರಮದ ಸ್ವಾಗತವನ್ನು ಬಯಸಲಿದ್ದಾರೆ ನಮ್ಮ ಸಹಕಾರ ಸಂಘದ ನಿರ್ದೇಶಕರಾದ ಶ್ರೀಮತಿ ನಿವೇದಿತಾ ಮೇಡಮ್. नमस्कार। ಅತಿಥಿ ಹಮಾರೆ ಸುಖ ದುಃಖ ಕೆ ಸಾಥಿ. ಈ ದಿನ ನಿಜಕ್ಕೂ ಅವಿಸ್ಮರಣೀಯವಾದಂತಹ ದಿನ. ಯಾಕೆಂತಂದರೆ ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅತ್ಯಂತ ಜನಪ್ರಿಯ ಶಿಕ್ಷಣ ತಜ್ಞರು,
ಪ್ರಾಧ್ಯಾಪಕರು, ಚಿಂತಕರು, ಪ್ರೇರಣಾ ಭಾಷಣಕಾರರು, ಆಕ್ಟ್ ಅಂದರೆ ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ನ ಅಧ್ಯಕ್ಷರು ಹಾಗೂ ನಿರ್ದೇಶಕರು. ಸರಳ ಭಾಷೆಯಲ್ಲಿ ಆಳವಾದ ವಿಚಾರಗಳನ್ನು ಹಂಚುವ ಉಪನ್ಯಾಸಗಳಿಗೆ ದೇಶದಲ್ಲಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ಅವರು ಹೆಸರುವಾಸಿ. ಕರುನಾಳು ಬಾಬೆಳಕೆ ಸರಣಿ ಕೃತಿಗಳ ಮೂಲಕ ಮನೆ ಮಾತಾಗಿರುವ ಶ್ರೀಯುತರು ಚಿಂತನೆಗೆ ಹೊಸ ಆಯಾಮ ನೀಡುವ ದಾರ್ಶನಿಕರು. ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಎಂಬುದೇ ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರನ್ನ ಕರ್ನಾಟಕ ಸರ್ಕಾರ ಸಚಿವಾಲಯ ಸಹಕಾರ ಸಂಘದ ಪರವಾಗಿ ಹಾಗೂ ಸಹಕಾರ ಸಂಘದ ಸಹೃದಯಿ ಸದಸ್ಯರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳನ್ನು ಅತ್ಯಾತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಉಪಾಧ್ಯಕ್ಷರು ಅನಾರೋಗ್ಯದ ನಿಮಿತ್ತ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗ್ತಾ ಇಲ್ಲ, ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೇನೆ. ಸಹಕಾರ ಸಂಘದ ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಲ್ಲೂ ಸಮಾನವಾದ ಪ್ರತಿಭೆ ಇರೋದಿಲ್ಲ, ಆದರೆ ನಮ್ಮ ಪ್ರತಿಭೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಮಾನವಾದ ಅವಕಾಶವಂತೂ ಎಲ್ಲರಲ್ಲೂ ಇದೆ. ಈಗ ಅಂತಹ ಪ್ರತಿಭಾವಂತ ಪುಟಾಣಿಗಳಿಗೆ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಪ್ರಥಮವಾಗಿ ಜ್ಯೋತಿ ಬೆಳೆಸುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಕೊಡೋಣ ಅಂತ ಹೇಳ್ತೇನೆ. ಪುರಸ್ಕಾರ ಪ್ರದಾನ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಖ್ಯಾತ ಶಿಕ್ಷಣ ತಜ್ಞರಾದಂಥ ಪ್ರೊಫೆಸರ್ ಡಾಕ್ಟರ್ ಗುರುರಾಜ ಕರ್ಚಗಿ ಸರ್ ಅವರಿಂದ ಇಂಗ್ಲೀಷ್ ಮೀಡಿಯಂ. ಇಲ್ಲಿ ನಾನು 2 ಮಕ್ಕಳನ್ನು ಕರೀತೇನೆ ಈಗ ವಿದ್ಯಾರ್ಥಿಗಳಿಂದ. ಯಾಕೆ ಅಂತ ಆಮೇಲೆ ಹೇಳ್ತೇನೆ. ನಮ್ಮ ಸದಸ್ಯರ ಹೆಸರು ಹನುಮಂತ ಚನ್ನನ್ನವರ್, ಅವರ ಮಗ ಅಭಿನಂದನ್ ಚನ್ನನ್ನವರ್ ಹಾಗೂ ಹನುಮಂತರಾಜು ಆರ್, ಅವರ ಮಗ ಯಶಸ್ ರಾಜು GS. ಇವರು ಇಬ್ಬರು ವಿದ್ಯಾರ್ಥಿಗಳು ಒಟ್ಟಿಗೆ ಬರಲಿ. ಇವರ ಮಾರ್ಕ್ಸ್ಗಳನ್ನು ನಾನು ಹೇಳ್ತೇನೆ ನಿಮಗೆ. ಇದಕ್ಕೆ 622 ಶೇಕಡ 99.52 ಬರಲಿ. ಜೋರಾದ ಚಪ್ಪಾಳೆ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಹಾಗೂ ಇವರ ಪೇರೆಂಟ್ಸ್ಗೆ. ಹೌದು, ತಂದೆ ತಾಯಿಯವರ ಬರಲಿ ಜೋರಾದ ಚಪ್ಪಾಳೆ. ಅಭಿನಂದನ್ ಚನ್ನನ್ನವರ್ ಹಾಗೂ ಯಶಸ್ ರಾಜ್ ಅವರಿಗೂ ತುಂಬು ಸುಜಾತಾ GM, ಅವರ ಮಗಳು ದಿವ್ಯಾ R. ಇವರು 625ಕ್ಕೆ 612 97.92 ಅಂಕಗಳನ್ನು ಗಳಿಸಿದ್ದಾರೆ. ಬರಲಿ ಚಪ್ಪಾಳೆ.
ವತ್ಸಲಾಜಿ ಇವರ ಮಗಳು ಇಂಚರ ವೆಂಕಟೇಶ್, ಇವರು 97.92 ಅಂಕಗಳನ್ನು ಗಳಿಸಿದ್ದಾರೆ. ಬರಲಿ ಚಪ್ಪಾಳೆ. ಇಂಚರ ವೆಂಕಟೇಶ್. ಮಂಜುನಾಥ್ ಎಸ್ ಇವರ ಮಗ ವಿಸ್ಮಯ್ ಎಂ, ಇವರು 96.64 ಅಂಕಗಳನ್ನು ಗಳಿಸಿದ್ದಾರೆ. ವಿಸ್ಮಯ್ ಎಂ 96.64 ಅಂಕಗಳು. ಶಶಿಕಲಾ ಇವರ ಮಗಳು ಯೋಷಿತಾ ಎಂ, ಇವರು 96 ಅಂಕಗಳನ್ನು ಪಡೆದಿದ್ದಾರೆ. ವಿಸ್ಮಯ್ ಎಂ. ದೀಪಾ ಆರ್ ಇವರ ಮಗ ತರುಣ್ ಸಾಗರ್ ಎಚ್ ಎಂ, ಇವರು 94.40 ಅಂಕಗಳನ್ನು ಗಳಿಸಿದ್ದಾರೆ. ಬರಲಿ ಚಪ್ಪಾಳೆ. ಪುಷ್ಪಲತಾ ಬಿ ಇವರ ಮಗಳು ಧಾತ್ರಿ ಭಟ್, ಇವರು 94.40. ಧಾತ್ರಿ ಭಟ್, ಬರಲಿ ಅಭಿನಂದನೆಗಳು ಇವರಿಗೆ. ವಿಜಯಲಕ್ಷ್ಮಿ ಆರ್, ಅದಿತಿ ದತ್ ಇವರ ಮಗಳು ವಿಜಯಲಕ್ಷ್ಮಿ ಆರ್ ಅವರ ಮಗಳು ಅದಿತಿ ದತ್ 94.08 ಅಂಕಗಳು. ಮಾಲ್ತೇಶ್ ಎನ್ ಅವರ ಮಗಳು ಶ್ರೀಜಾ ಎಂ, ಇವರು 93.12 ಅಂಕಗಳು. ನಿಮ್ಮ ಚಪ್ಪಾಳೆ ಮೂಲಕ ಮಾತ್ರ ಇವರಿಗೆ ಅಭಿನಂದನೆ ಹೇಳ್ಬೋದು ನಾವು. ಶ್ರೀಜಾ ಎಂ. ಧನ್ಯವಾದಗಳು. ನರಸಮ್ಮ ಅವರ ಮಗ ಪ್ರಜ್ವಲ್ 91.04. ನರಸಮ್ಮ ಅವರ ಮಗ ಪ್ರಜ್ವಲ್ 91.4. ಗುರುಪ್ರಕಾಶ್ ಆರ್ ಇವರ ಮಗ ಸುಶಾಂತ್ ಶರ್ಮಾ 92 ಅಂಕಗಳು. ಗುರುಪ್ರಕಾಶ್ ಆರ್ ಇವರ ಮಗ ಸುಶಾಂತ್ ಶರ್ಮಾ 92 ಅಂಕಗಳು. ಬರಲಿ ಇವರಿಗೆ ಅಭಿನಂದನೆಗಳು. ಬರಲಿ ಚಪ್ಪಾಳೆ. ಇಷ್ಟು ಮಾರ್ಕ್ಸ್ಗಳು ತಮಾಷೆ ಅಲ್ಲ, ಅದಕ್ಕೆ ಅದು ಆಂಗ್ಲ ಮಾಧ್ಯಮದಲ್ಲಿ. ಶಿಲ್ಪಶ್ರೀ ಟಿ ಎಸ್ ಅವರ ಮಗಳು ಹಂಸಿನಿ 91.36 ಅಂಕಗಳು. ಶಿಲ್ಪಶ್ರೀ ಟಿ ಎಸ್ ಅವರ ಮಗಳು ಹಂಸಿನಿ 91.36 ಅಂಕಗಳು. ರಾಜು ಡಿ ಆರ್ ಅವರ ಮಗ ಆದರ್ಶ್ ಗೌಡ 90 ಅಂಕಗಳು. ರಾಜು ಡಿ ಆರ್ ಅವರ ಮಗ ಆದರ್ಶ್ ಗೌಡ. ಬನ್ನಿ ಸರ್, ಬನ್ನಿ. ಬರಲಿ ಚಪ್ಪಾಳೆ. ಗಣೇಶ್ ಎಂಇ ಅವರ ಮಗ ಜೀವನ್, ಇವರು 90% ಅಂಕಗಳನ್ನು ಗಳಿಸಿದ್ದಾರೆ. ಬರಲಿ ಚಪ್ಪಾಳೆ. ಗಣೇಶ್ ಎಂಇ ಇವರ ಮಗ ಜೀವನ್ ಜಿ.
ಆಂಗ್ಲ ಮಾಧ್ಯಮದ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ಮುಂದಿಂದು CBSE 4 ಅಂಕಗಳು. ಪ್ರದೀಪ್ ಕುಮಾರ್ BS, ಉಲ್ಲಾಸ್ P ಅವರ ಮಗ 94 ಅಂಕಗಳು. ಸಂಜೋತಾ ಕರೋಶಿ ಅವರ ಮಗ ಅವಸೀಶ್ ಅವಧೂತ ಪಚ್ಚಾಪುರ್, ಇವರು 91 ಅಂಕಗಳು. ಆಶಾ ಎಲ್ ಅವರ ಮಗ ಸಮರ್ಥ್ ಜಾಧವ್ 91 ಅಂಕಗಳು. ಬರಲಿ ಚಪ್ಪಾಳೆ. ನಿರ್ಮಲಾ ಎನ್ ಅವರ ಮಗಳು ಮಾನ್ಯತಾ ಕೇಶವ್, ಇವರು 90 ಅಂಕಗಳು. CBSEಯಲ್ಲಿ ನಿರ್ಮಲಾ ಎನ್ ಅವರ ಮಗಳು ಮಾನ್ಯತಾ. ರಾಮಾಂಜನೇಯ ಅವರ ಮಗ ಶ್ರೇಯಸ್ R 90 ಅಂಕಗಳು. ಶ್ರೇಯಸ್ R 90%. ಮಂಜುಳಾ ಜೆ ಅವರ ಮಗಳು ಪ್ರಗತಿ N 90%. ಪ್ರಗತಿ N 90% ಅಂಕಗಳನ್ನು ಗಳಿಸಿದ್ದಾರೆ. ಬರಲಿ ಚಪ್ಪಾಳೆ. ನಾಗರತ್ನ ಅವರ ಮಗ ವಿಶಾಲ್ ಬುತ್ತಿ 90% ಅಂಕಗಳನ್ನು ಗಳಿಸಿದ್ದಾರೆ. ನಾಗರತ್ನ ಅವರ ಮಗ ವಿಶಾಲ್ ಬುತ್ತಿ 90% ಅಂಕಗಳು. ಬರಲಿ ಜೋರಾದ ಚಪ್ಪಾಳೆ. ಈ ದಂಪತಿಗಳಿಗೆ, ಅವರ ಮಗನಿಗೂ ಬರಲಿ, ದಂಪತಿಗಳಿಗೂ ಬರಲಿ ಚಪ್ಪಾಳೆ. ನೆಕ್ಸ್ಟು ICSE ಅನಿಲ್ ಕುಮಾರ್ BA, ಇವರ ಮಗ ರಿಷಿಕ್ A 95%. ಬರಲಿ ಚಪ್ಪಾಳೆ. ರಿಷಿಕ್ A 95%. ಧನ್ಯವಾದಗಳು. ರಾಜಲಕ್ಷ್ಮಿ V ಅವರ ಮಗ ಚಿರಾಗ್ R 94%. ಚಿರಾಗ್ R 94%. ಗೋಪಾಲ್ VB ಅವರ ಮಗ ಯಶಸ್ ಸಾಯಿ ರಾಘವ್ 92%. ಗೋಪಾಲ್ ಇವರ ಮಗ ಯಶಸ್ ಸಾಯಿ ರಾಘವ್ 92%. ಪ್ರತಿಭಾ KS ಇವರ ಮಗ ನವೀನ್ ರಾಜ್ D 92% ಅಂಕಗಳು. ನವೀನ್ ರಾಜ್ D, ಬರಲಿ ಚಪ್ಪಾಳೆ. ಸುನೀತಾ R ಬೇದ್ರೆ ಇವರ ಮಗ ತೇಜಸ್ TC 91.50 ಅಂಕಗಳು. ಬರಲಿ ಚಪ್ಪಾಳೆ. ತೇಜಸ್ TC 91.50. ಇನ್ನು ಕೊನೆಯದಾಗಿ ನಮ್ಮ SSLCಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ದೇವೇಂದ್ರ M ಇವರ ಮಗಳು ನಯನಾ D ಅವರು 67.4% ಪಡೆದಿದ್ದಾರೆ. ನಯನಾ D ಅವರು. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಇದೇ ರೀತಿ ತಮ್ಮ ಹೆಚ್ಚಿನ ವ್ಯಾಸಂಗದಲ್ಲೂ ಸಹ ಇದೇ ರೀತಿಯ ಮಾರ್ಕ್ಸ್ಗಳನ್ನು ಪಡೀರಿ.
ತಂದೆ ತಾಯಿಯನ್ನು ಯಾವತ್ತೂ ಇದೇ ಮೂಮೆಂಟಲ್ಲಿ ಇಡ್ಲಿಕ್ಕೆ ಇಷ್ಟಪಡಿ. ಈ ಟೈಮ್ ಏನಿದೆ, ತಂದೆ ತಾಯಿಯವರಲ್ಲಿ ಒಂದು ಖುಷಿ ಇರುತ್ತಲ್ಲ, ನನ್ನ ಮಗ ಅಷ್ಟು ತಗೊಂಡ ಅನ್ನೋ ಒಂದು ಖುಷಿ ಇದೆಯಲ್ಲ, ಇದು ಸತತವಾಗಿ ತಂದೆ ತಾಯಿಯರ ಮನಸ್ಸಲ್ಲಿ ಸದಾ ಹಾಗೆ ಮೂಡಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಸರ್, ತಮಗೂ ಸಹ ಧನ್ಯವಾದಗಳು. ಹೆಸರುಗಳನ್ನು ತಿಳಿಸ್ತಾರೆ ನಮ್ಮ ಸಹಕಾರ ಸಂಘದ ನಿರ್ದೇಶಕರಾದಂಥ ಲಕ್ಷ್ಮಣ್ ಅವರು. ದಯಮಾಡಿ ಎಲ್ಲ ರೆಡಿ ಇರ್ಬೋದು. ದಯವಿಟ್ಟು ಚಪ್ಪಾಳೆ ಹೊಡಿಬೇಕು, ಅವ್ರ ಸ್ಫೂರ್ತಿ ಬರಬೇಕು ನಿಮಗೆಲ್ಲ. ಜೋರಾದ ಚಪ್ಪಾಳೆ. ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಈಗ PUC ವಿಜ್ಞಾನ ವಿಭಾಗದಿಂದ ಹೆಸರುಗಳನ್ನ ಕರಿತೀನಿ, ದಯವಿಟ್ಟು ಬರಬೇಕಾಗಿ ಕೇಳ್ಕೊತೀನಿ. ಶಶಿಕಲಾ ದತ್ತ ಬಂಡಿಗಣಿ, ಇವರ ಮಗಳು ತನುಶ್ರೀ 98.67% ಅಷ್ಟು ತಗೊಂಡು ಉತ್ತಮ ಅಂಕದೊಂದಿಗೆ ಇದಾಗಿದೆ, ತೇರ್ಗಡೆ ಆಗಿದ್ದಾರೆ. ರೇಖಾ KS, ಇವರ ಮಗಳು ಸುರವಿ M ಕಟ್ಟಿಮನಿ 98.67% ಅಷ್ಟು ವಿಜ್ಞಾನದಲ್ಲಿ ತಗೊಂಡಿದ್ದಾರೆ. ಬಂದಿರ ಅಲ್ಲಿ ರೂಪಶ್ರೀ BJ, ಇವರ ಮಗಳು ಶ್ರಾವಣಿ 98.50% ಅಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ. ರೂಪಶ್ರೀ ಅವರ ಮಗಳು ಶ್ರಾವಣಿಯವರು ಕವಿತಾ MP, ಇವರ ಮಗ ಜತಿನ್ ನಾರಾಯಣ್ L, ಇವರು 98.17 ಅಂಕಗಳನ್ನ ಪಡೆದಿದ್ದಾರೆ. ಅವ್ರ ವೇದಿಕೆ ಬರಬೇಕಂತ ಕೇಳ್ಕೊತೀವಿ. ಜತಿನ್ ನಾರಾಯಣ್, ಜತಿನ್ ನಾರಾಯಣ್ 98.17 ಅಂಕಗಳನ್ನ ಪಡೆದಿದ್ದಾರೆ, 17% ಅಂಕಗಳು. ಪೂರ್ಣಿಮಾ GN, ಇವರ ಮಗಳು ಶ್ರೀವಲ್ಲಿ ಪ್ರದೀಪ್ ಬಾದ್ರಿ, ಇವರು 97.17% ಅಷ್ಟು ಅಂಕಗಳನ್ನ ಪಡೆದಿದ್ದಾರೆ. ಶ್ರೀವಲ್ಲಿ ಪ್ರದೀಪ್ ಬಾದ್ರಿ ಅವರು 97.17% ಅಷ್ಟು ಅಂಕ ಪಡೆದಿದ್ದಾರೆ. ಚಂದ್ರಶೇಖರ್ KS, ಇವರ ಮಗಳು ಅಪೂರ್ವ C, ಇವರು ಸಹ 97.33% ಅಷ್ಟು ಅಂಕ ಪಡೆದಿದ್ದಾರೆ. ರೂಪಾ CT, ಇವರ ಮಗಳು ಸಿಂಚನಾ B ರಾಜ್, ಇವರು 97.33% ಅಷ್ಟು ಅಂಕ ಪಡೆದಿದ್ದಾರೆ. ಶ್ರೀನಿವಾಸ T, ಇವರ ಮಗಳು ಸಹನಾ S, ಇವರು 97% ಅಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಹನಾ S 97% ಅಷ್ಟು ಅಂಕ ಪಡೆದಿದ್ದಾರೆ. ಮಂಜುಳಾ B, ಇವರ ಮಗಳು ಧಾತ್ರಿ S, ಇವರು 97% ಅಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಬನ್ನಿ. ಪದ್ಮಾವತಿ D, ಇವರ ಮಗಳು ಕೃತಿಕಾ S, ಇವರು 96.50% ಅಷ್ಟು ಅಂಕ ಪಡೆದಿದ್ದಾರೆ.
ಕೃತಿಕಾ ಎಸ್ ಅವರು. ನಳಿನಾ ಡಿ ಎಸ್, ಇವರ ಮಗಳು ಹರ್ಷಿತಾ ಆರ್, ಇವರು 96.17% ಅಷ್ಟು ಅಂಕ ಪಡೆದಿದ್ದಾರೆ. ಹರೀಶಾ, ಇವರ ಮಗಳು ಮನ್ವಿತಾ ಸಿ ಎಚ್, ಇವರು 95% ಅಷ್ಟು ಅಂಕ ಪಡೆದಿದ್ದಾರೆ. ನಿಮ್ಮ ಅಪ್ಪನ ಬ್ಯಾಚ್ಮೆಂಟ್ ಅಮ್ಮ. ಎಲ್ಲ ಹಣ ಬಂದಿಲ್ವಾ? ಆಯ್ತು, ಬರ್ಕೊಂಡಿದ್ದೀನಿ. ನಟರಾಜ ಆರ್, ಇವರ ಮಗಳು ಗೀತಾಂಜಲಿ ಎನ್, ಇವರು 95% ಅಷ್ಟು ಅಂಕ ಪಡೆದಿದ್ದಾರೆ. ಮಮತಾ ಶರ್ಮಾ ಎಸ್, ಇವರ ಮಗಳು ಶ್ರೀಮಯಿ ಎಸ್, ಇವರು 95.33% ಅಷ್ಟು ಅಂಕ ಪಡೆದಿದ್ದಾರೆ. ದೀಪಾ ಎ, ಇವರ ಮಗ ಈಶ್ವರಚಂದ್ರ ಆರ್, ಇವರು 95.17% ಅಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊತೀನಿ. ಪುಷ್ಪಾಬಾಯಿ ಜಿ, ಇವರ ಮಗ ಪವನ್ ಟಿ ಡಿ, ಶೇಕಡ 94.83% ಅಂಕ ಪಡೆದಿದ್ದಾರೆ. ಮಧುಮಾಲತಿ ಎನ್, ಇವರ ಮಗಳು ಜಾಹ್ನವಿ ಶ್ರೀ ಎಸ್, 94.83% ಅಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಬನ್ನಿ. ಜಾಹ್ನವಿ ಶ್ರೀ ಎಸ್. ಉಮಾಶಂಕರ್ ಕೆ ಎನ್, ಇವರ ಮಗಳು ಸಿಂಚನಾ ಯು, ಇವರು 94.33% ಅಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಸಿಂಚನಾ ಯು 94.33% ಅಷ್ಟು ಅಂಕ ಪಡೆದಿದ್ದಾರೆ. ಚಿಕ್ಕಣ್ಣ, ಇವರ ಮಗ ನಿತಿನ್ ಗೌಡ ಎಂ ಸಿ, ಇವರು 94.50% ಅಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊತೀವಿ. ನಿತಿನ್ ಗೌಡ ಎಂ ಸಿ 94.50% ಅಂಕ ಪಡೆದಿದ್ದಾರೆ. ಮಹೇಶ್ ಕುಮಾರ್ ಬಿ ಎಚ್, ಇವರ ಮಗಳು ಮೃದುಲಾ ಬಿ ಎಂ, ಶೇಕಡ 93.83% ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಹತ್ರ ಬನ್ನಿ. ಮಹೇಶ್ ಕುಮಾರ್ ಅವರ ಮಗಳು ಮಮತಾ ಜಿ, ಇವರ ಮಗ ಕುಶಾಲ್ ಎಚ್, ಶೇಕಡ 93.67% ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಕುಶಾಲ್ ಎಚ್ 93.67%. ತ್ರಿವೇಣಿ ಕೆ, ಇವರ ಮಗಳು ಸ್ಪಂದನಾ ಚಂದ್ರ 92.83% ಅಂಕ ಪಡೆದಿದ್ದಾರೆ. ವಸುಂಧರಾ ದೇವಿ ಸಿ, ಇವರ ಮಗ ಸಮರ್ಥ್ ಸತೀಶ್, ಶೇಕಡ 92.33% ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸಮರ್ಥ ಅವರು 92.33% ಅಂಕ ಪಡೆದಿದ್ದಾರೆ.
ರಮೇಶ್ ಇವರ ಮಗ ಮುನೀಶ್ ಶೇಕಡ 92ರಷ್ಟು ಅಂಕ ಪಡೆದಿದ್ದಾರೆ. ಮುನೀಶ್ ಅವರು ವೇದಿಕೆ ಹತ್ರ ಬರಬೇಕು. 92% ಅಂಕ ಪಡೆದಿದ್ದಾರೆ. ಸೌಭಾಗ್ಯ ಡಿ ಇವರ ಮಗಳು ನಯನಿಕಾ 91.67ರಷ್ಟು ಅಂಕ ಪಡೆದಿದ್ದಾರೆ. ನಯನಿಕಾ ಟಿ ಅವರು 91.67% ಅಷ್ಟು ಅಂಕ ಪಡೆದಿದ್ದಾರೆ. ಜಗದೀಶ್ ಕೆ ಇವರ ಮಗ ರಜತ್ ಗೌಡ ಜೆ ಶೇಕಡ 91ರಷ್ಟು ಅಂಕ ಪಡೆದಿದ್ದಾರೆ. ಎಲ್ಲಿ ಜಗಣ ಮಗ? ರಜತ್ ಗೌಡ ಶೇಕಡ 91% ಅಷ್ಟು. ವೆಂಕಪ್ಪ ನಾಗಪ್ಪ ಹೊಂಬಾಳ ಇವರ ಮಗಳು ಅಮೃತ ವಿ ಹೊಂಬಾಳ ಶೇಕಡ 91ರಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಮೃತ ವಿ ಹೊಂಬಾಳ ಶೇಕಡ 91ರಷ್ಟು ಅಂಕ ಪಡೆದಿದ್ದಾರೆ. ಜ್ಯೋತಿಲಕ್ಷ್ಮಿ MPM ಇವರ ಮಗ ಪ್ರಜ್ವಲ್ MPM ಶೇಕಡ 90.50ರಷ್ಟು ಅಂಕ ಪಡೆದಿದ್ದಾರೆ. ಪ್ರಜ್ವಲ್ ಅವರು 90.50ರಷ್ಟು ಅಂಕ ಪಡೆದಿದ್ದಾರೆ. ನಾಗರಾಜ್ ಎಸ್ ಇವರ ಮಗ ಧನ್ವಿತ್ ಎನ್ ರಾಜು ಶೇಕಡ 90.33ರಷ್ಟು ಅಂಕ ಪಡೆದಿದ್ದಾರೆ. ಇಲ್ವಾನು? ಮಮತಾ ಎಸ್ ಇವರ ಮಗಳು ಅನನ್ಯ ಇವರು ಶೇಕಡ 90ರಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಸುಮಿತ್ರಾ ಎ ಇವರ ಮಗಳು ಕವಿತಾ ಆರ್ ಶೇಕಡ 92% ಅಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಸುಮಿತ್ರಾ ಇವರ ಮಗಳು ಕವಿತಾ ಬಂದಿಲ್ವಾ? ಕವಿತಾ 92% ಅಷ್ಟು ಅಂಕ ಪಡೆದಿದ್ದಾರೆ. ಅಜಯ್ ಕೋರ್ಡೆ ಇವರ ಮಗಳು ಅನನ್ಯ ಕೋರ್ಡೆ ಇವರು ಶೇಕಡ 90ರಷ್ಟು ಅಂಕ ಪಡೆದಿದ್ದಾರೆ. ಅಜಯ್ ಅವರ ಮಗಳು 90ರಷ್ಟು ಅಂಕ ಪಡೆದಿದ್ದಾರೆ. ವಿದ್ಯಾರಾಣಿ ಕೆ ಇವರ ಮಗಳು ಭೂಮಿಕಾ ಎಸ್ ಇವರು 93ರಷ್ಟು ಅಂಕ ಪಡೆದಿದ್ದಾರೆ. ಇಲ್ಲಿಯವರೆಗೂ ವಿಜ್ಞಾನ ವಿಭಾಗದ ಪ್ರಶಸ್ತಿಗಳನ್ನು ಪ್ರತಿಭಾ ಪುರಸ್ಕಾರದ ಮುಖಾಂತರ ಅವರಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು. ಈಗ ವಾಣಿಜ್ಯ ವಿಭಾಗ ರವಿ ಪ್ರಕಾಶ್ ಆರ್ ಇವರ ಮಗ ಅಮೋಘ್ ಭಾರದ್ವಾಜ್ ಶೇಕಡ 97.50ರಷ್ಟು ಅಂಕ ಪಡೆದಿದ್ದಾರೆ. ಅಮೋಘ್ ಭಾರದ್ವಾಜ್ ಶೇಕಡ 97.50ರಷ್ಟು ಅಂಕ ಪಡೆದಿದ್ದಾರೆ. ಪರಿಮಳ ದೇವಿ ಇವರ ಮಗಳು ಶ್ರೇಯಾ ಎಂ ಶೇಕಡ 96.67ರಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಹತ್ರ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಶ್ರೇಯಾ 96.67%. ಲಲಿತಾ HR ಇವರ ಮಗ ಅರುಣ್ ರವರು 96.17% ಅಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಲಲಿತಾ ಇವರ ಮಗ ಅರುಣ್ ರವರು 96.17% ಅಷ್ಟು. ಪೂರ್ಣಿಮಾ ಎಸ್ ಇವರ ಮಗಳು ಚಿನ್ಮಯಿ ಶೇಕಡ 95.50ರಷ್ಟು ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ.
ಶೈಲಶ್ರೀ MV ಇವರ ಮಗಳು ದರ್ಶಿತಾ R ಇವರು ಶೇಕಡ 95.17% ಅಂಕ ಪಡೆದಿದ್ದಾರೆ. ಸುಧಾ K ಇವರ ಮಗ ಜಯವರ್ಧನ್ P ಇವರು ಶೇಕಡ 94.33% ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಜಯವರ್ಧನ್ ಪುಷ್ಪಬಾಯಿ T ಇವರ ಮಗ ನಮಿತ್ AM ಇವರು ಶೇಕಡ 93.67% ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ನಮಿತ್ ಅವರು 93.67% ಅಂಕ ಪಡೆದಿದ್ದಾರೆ. ಕೃಷ್ಣವೇಣಿ ಇವರ ಮಗ ನಿತಿನ್ M ಶೇಕಡ 92% ಅಂಕ ಪಡೆದಿದ್ದಾರೆ. ನಿತಿನ್ ಅವರು 92% ಅಂಕ ಪಡೆದಿದ್ದಾರೆ. ರಘುನಂದನ್ L ಇವರ ಮಗಳು ಗೀತಾಂಜಲಿ R ಇವರು ಶೇಕಡ 91% ಅಂಕ ಪಡೆದಿದ್ದಾರೆ. ಗೀತಾಂಜಲಿ R ಶೇಕಡ 91% ಅಂಕ. ನಾಗಪ್ಪ H ಇವರ ಮಗಳು ದಿವ್ಯಶ್ರೀ N ಇವರ ಮಗಳು ದಿವ್ಯಶ್ರೀ N ಅವರು 90.83% ಅಂಕ ಪಡೆದಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ನಾಗಪ್ಪ ಅವರ ಮಗಳು ದಿವ್ಯಶ್ರೀ N. ನಾಗಪ್ಪ ಅವರು. ಜಯರಾಜ್ VJ ಇವರ ಮಗ ಬಿನೋಜ್ ಶೇಕಡ 90.67% ಅಂಕ ಪಡೆದಿದ್ದಾರೆ. ಇಲ್ಲಿಗೆ ಈ ಪಟ್ಟಿ ಮುಗಿದಿದೆ. ಸುಮಾರು 4 ಜನ ಈಗ ಗೌರವ ಸಮರ್ಪಣೆ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ರೀ H. ಹನುಮೇಗೌಡರಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಪ್ರೊಫೆಸರ್ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರಿಗೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರು ಶಿಕ್ಷಣ ತಜ್ಞರು, ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕದ ವಿಶ್ವವಿದ್ಯಾಲಯದಿಂದ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಅವರು 22ಕ್ಕೂ ಹೆಚ್ಚು ಸಂಶೋಧನಾ ಲೇಖಗಳನ್ನು ದೇಶ ವಿದೇಶಗಳ ನಿಯಮಿತ ಕಾಲದಲ್ಲಿ ಪ್ರಕಟಿಸಿದ್ದಾರೆ. ಸೃಜನಶೀಲತೆ, ಸಂವಹನ ಕಲೆ ಮುಂತಾದ ಆಸಕ್ತಿಗಳನ್ನು ಹೊಂದಿರುವ ಡಾಕ್ಟರ್ ಕರ್ಜಗಿ ಸರ್ ಅವರು ತಮ್ಮ ಧನಾತ್ಮಕ ಚಿಂತನೆಗಳು ಮತ್ತು ಕಾರ್ಯಕ್ಷಮತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಕುರಿತು ಬರಹಕ್ಕೆ ಮತ್ತು ಉಪನ್ಯಾಸಗಳಿಗೆ ಭಾರತ ಮತ್ತು ವಿದೇಶಗಳಲ್ಲೂ ಹೆಚ್ಚು ಪರಿಚಿತರು. 70ಕ್ಕೂ ಹೆಚ್ಚು ಸಂಶೋಧನಾ ಲೇಖಗಳನ್ನು ಬರೆದಿರುತ್ತಾರೆ. ಶ್ರೀಯುತರು ಸೃಜನಶೀಲ ಅಧ್ಯಾಪಕ ಕೇಂದ್ರದ ACT ಅಧ್ಯಕ್ಷರಾಗಿರುತ್ತಾರೆ. ಇವರು ಬರೆದ ಕರುಣಾಳು ಬಾ ಬೆಳಕೆ ಲೇಖನದ ಮಾಲೆಯು ಪ್ರಜಾವಾಣಿಯಲ್ಲಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿ ಜನಮನ್ನಣೆಯನ್ನು ಪಡೆದಿರ್ತದೆ. ಅವರಿಗೆ ನಮ್ಮ ಸಚಿವಾಲಯ ಸಹಕಾರದ ಸಂಘದ ಪರವಾಗಿ, ನಿಮ್ಮೆಲ್ಲರ ಸಹಕಾರ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ. ಈಗ ಅಧ್ಯಕ್ಷ ಹೇಳ್ಬಿಡ್ಲಿ, ಸಾಹೇಬರು ಇರ್ತಾರೆ, ನಿಮ್ಮೆಲ್ಲರಿಗೂ ಸ್ಫೂರ್ತಿ ಕೊಡ್ತಾರೆ, ಮಕ್ಕಳಿಗೆಲ್ಲ ಸ್ಫೂರ್ತಿ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಬದಲಾವಣೆ ಮಾಡ್ಕೊಂಡಿದ್ವಿ. ಈಗ ಅಧ್ಯಕ್ಷರಿಂದ ಭಾಷಣ. ಎಲ್ಲರಿಗೂ ನಮಸ್ಕಾರಗಳು. ನನಗೆ ಭಯ ಆಗ್ತಾಯಿದೆ ಸರ್ ಮುಂದೆ ಹೇಗಪ್ಪ ಮಾತಾಡೋದು ಅಂತ. ಹಾಗಾಗಿ ನನ್ನ 2 ನಿಮಿಷದ ತೊದಲು ಮಾತುಗಳನ್ನ ಆಡ್ಬಿಡ್ತೀನಿ. ನಮ್ಮ ಸಹಕಾರ ಸಂಘದ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ಶಿಕ್ಷಣ ತಜ್ಞರಾದಂಥ ಪ್ರೊಫೆಸರ್ ಡಾಕ್ಟರ್ ಗುರುರಾಜ್ ಕರ್ಜಗಿ ಸಾಹೇಬರೇ, ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರೇ, ಅಧಿಕಾರಿ ನೌಕರರೇ, ಪೋಷಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ವಿದ್ಯಾರ್ಥಿನಿಯರೇ, ನಮ್ಮ ಸಚಿವಾಲಯ ಸಹಕಾರ ಸಂಘವು
1930ರಲ್ಲಿ ಪ್ರಾರಂಭ ಆಗಿ ಸುಮಾರು 96 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಏನು ನಾವು ಮಾನ್ಯ ಸದಸ್ಯರಿಗೆ 10 ಲಕ್ಷದವರೆಗೆ ನಾವು ಲೋನ್ನ ನೀಡ್ತಾ ಇದ್ದೇವೆ. ಏನು ಬೆಳಿಗ್ಗೆ 11 ಗಂಟೆಗೆ ಅವರ ಅಪ್ಲಿಕೇಶನ್ ಒಂದು ಪೇಜಿನ ಅಪ್ಲಿಕೇಶನ್ ಕೊಟ್ಟರೆ ಅದೇ ದಿನ ಸಂಜೆ 4 ಗಂಟೆ ಒಳಗಡೆ ಅವರ ಖಾತೆಗೆ ಅವರ ಅಕೌಂಟ್ಗೆ ಹೋಗುವಂಥ ವ್ಯವಸ್ಥೆ ನಮ್ಮ ಸಚಿವಾಲಯ ಸಹಕಾರದಲ್ಲಿದೆ. ಬಹುಶಃ ಇದು ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ಇಂಡಿಯಾದಲ್ಲೇ ಇಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಏನು ಈಗಾಗಲೇ ನಾವು ರೇಟ್ ಆಫ್ ಇಂಟ್ರೆಸ್ಟ್ನ ಎಲ್ಲ ರೀತಿಯ ರೇಟ್ ಆಫ್ ಇಂಟ್ರೆಸ್ಟ್ನ ಕಮ್ಮಿ ಮಾಡಿದ್ದೀವಿ. ಕಮ್ಮಿ ಮಾಡಿದರೂ ಸಹ ನಾವು ಅತಿ ಹೆಚ್ಚು ಏನು ಪಾರದರ್ಶತೆಯ ನಮ್ಮ ಆಡಳಿತ ಮಂಡಳಿಯಿಂದಾಗಿ ಅತಿ ಹೆಚ್ಚು ಪ್ರಾಫಿಟನ್ನು ಕೂಡ ನಾವು ಗಳಿಸಿ ಡಿವಿಡೆಂಡು ಮತ್ತು ಉಪಹಾರ ಭತ್ಯೆಗಳೆಲ್ಲ ಜಾಸ್ತಿ ಮಾಡಿದ್ದೇವೆ. ಏನು ಇತ್ತೀಚೆಗೆ ಸ್ವಲ್ಪ ನಮ್ಮ ಕಳೆದ 5-6 ತಿಂಗಳಿಂದ HRMS ಪ್ರಾಬ್ಲಮ್ ಆಗಿತ್ತು. ಏನು HRMS 2 ಅಂತ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಟೇಕ್ ಹೋಮ್ 50% ಅವ್ರು ಮನೆ ತೊಗೋಬೇಕು ಅನ್ನೋದು ಒಂದು ಭಾಳ ಸಮಸ್ಯೆ ಆಗಿತ್ತು. ನಮ್ಮ ಆಡಳಿತ ಮಂಡಳಿಯ ಸತತ ಪರಿಶ್ರಮದಿಂದಾಗಿ ಹಾಗೂ ಆರ್ಥಿಕ ಇಲಾಖೆಯ ಒಂದು ಸಹಕಾರದಿಂದಾಗಿ ನಾವು ಆ ಸಮಸ್ಯೆಯನ್ನು ನಾವು ಬಗೆಹರಿಸಿದ್ದೇವೆ. ಇನ್ನು ನೆಕ್ಸ್ಟ್ ಈ ಬರೋ ತಿಂಗಳಿಂದ ಏನು ಆ್ಯಸಿಟೀಸ್ ಏನು ನಮಗೆ ಡಿಡಕ್ಷನ್ ಆಗ್ತಾಯಿತ್ತು ಅದು ನ್ಯಾಚುರಲಾಗಿ ಆಗ್ತಾಯಿದೆ. ಇದಕ್ಕೆ ಶ್ರಮಿಸಿದಂಥ ನಮ್ಮ ನಿರ್ದೇಶಕರಿಗೆ ಹಾಗೂ ಆರ್ಥಿಕ ಇಲಾಖೆಯ ಅಧಿಕಾರಿಗೆ ನಾನು ಭಾಳ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಭಾಳ ನಮಗೆ ಟೇಕ್ ಹೋಮ್ ಎಲ್ಲ ಭಾಳ ಕಮ್ಮಿ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಮೊನ್ನೆ ಸದಸ್ಯರು ಪಾಪ ಚೆಕ್ ಮುಖಾಂತರ ಎಲ್ಲ ಬಂದು ನಮಗೆ ಲೋನೆಲ್ಲ ಕಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಆ ಸದಸ್ಯರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿದ್ಯಾರ್ಥಿನಿಯರೇ, ಏನು ನೀವು ಈ ಒಂದು ಶೈಕ್ಷಣಿಕ ಸಾಧನೆಯನ್ನು ಮಾಡಿದ್ದೀರಾ, ಮುಂದೆ ಇದು ಒಂದು ಬೃಹತ್ ಮಟ್ಟದಲ್ಲಿ ಹೀಗೆ ಮುಂದುವರಿಲಿ. ನಿಮ್ಮ ಒಂದು ಏನು ಪರಿಶ್ರಮದಿಂದ ನಿಮ್ಮ ತಂದೆ ತಾಯಿ ನಿಮ್ಮ ಗುರುಗಳು ಇದ್ದಾರೆ ಅನ್ನೋದನ್ನ ನಾನು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ, ನೀವು ಫ್ಯೂಚರಲ್ಲಿ ಡಾಕ್ಟ್ರೇ ಆಗಿ ಇಂಜಿನಿಯರೇ ಆಗಿ ಆದರೆ ಭವ್ಯ ಭಾರತದ ಭವ್ಯ ಪ್ರಜೆಗಳಾಗಿ ಅಂತ ನಾನು ಆಶಿಸ್ತೇನೆ. ಈ ಮಾತುಗಳನ್ನ ಹೇಳ್ತಾ, ಯಾಕೆಂದರೆ ಸರ್ರು ಮಾತು ಭಾಳ ಇಂಪಾರ್ಟೆಂಟ್ ಇದೆ, ಎಲ್ಲರೂ ಕಾಯ್ತಾ ಇದ್ದೀರಾ. ಸೊ ಹಂಗಾಗಿ ಅತಿ ಹೆಚ್ಚಿನ ಕಾರ್ಯದ ಒತ್ತಡದ ನಡುವೆಯೂ ಸಹ ನಮ್ಮ ಈ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮನಿಸಿ ಈ ಒಂದು ಕಾರ್ಯಕ್ರಮನ ಘನತೆಯನ್ನು ಹೆಚ್ಚಿಸಿದಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿ ಸಾಹೇಬ್ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರಿಗೆ, ಪೋಷಕರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಅತಿಥಿಗಳ ಭಾಷಣ ಖ್ಯಾತ ಶಿಕ್ಷಣ ತಜ್ಞರಾದಂಥ ಡಾಕ್ಟರ್ ಗುರುರಾಜ ಕರ್ಜಗಿ ಸಾಹೇಬ್ರವರಿಂದ ತಾವೆಲ್ಲ ಈಗ ಕಾಯ್ತಾ ಇದ್ದೀರಿ ಅವ್ರ ಮಾತುಗಳು ಸ್ಪೀಚ್ ಕೇಳೋದಕ್ಕೆ. ಎಲ್ಲ ಸುಮಾರು ಇದು ಫಸ್ಟ್ ಟೈಮ್ ಎಲ್ಲ ಈ ಥರ ಇಷ್ಟೊಂದು ಜನ ಸೇರಿರೋದು ಅಂತ ಈಗ ಭಾವಿಸ್ತಾ ಇದ್ದೀನಿ. ಈ 3 ವರ್ಷದಲ್ಲಿ ಈಗ ಸಾಹೇಬ್ರಿಂದ ಈಗ ಅತಿಥಿಗಳ ಭಾಷಣ. ವೇದಿಕೆ ಮೇಲೆ ಇರುವಂಥ ಅಧ್ಯಕ್ಷರೇ ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳಿಗೆ, ಬಾಲಕರೇ ಹಾಗೂ ಪ್ರಿಯ ವಿದ್ಯಾರ್ಥಿನಿಯರೇ, ಎಲ್ರಿಗೂ ನನ್ನ ನಮಸ್ಕಾರ. ಮೊದಲು ಭಾಳ ಹೆದರಿಸ್ಬಿಟ್ಟಿದ್ದಾರೆ, ಹಾಗೆ ಮಾತಾಡ್ತಾರೆ ಹೀಗೆ ಮಾತಾಡ್ತಾರೆ ಅಂಥೇಳಿ. ಜಾಸ್ತಿ ಏನು ಮಾತಾಡಲ್ಲ, ಆದರೆ 1-2 ವಿಷಯಗಳನ್ನು ಹೇಳಬೇಕು ಅಂತ ಅನಿಸಿದೆ ನನಗೆ. ಮೊದಲು ಈ ಸಂಘಕ್ಕೆ ನನ್ನ ಕೃತಜ್ಞತೆಗಳನ್ನು ಹೇಳಬೇಕು. ಯಾಕಂದರೆ 96 ವರ್ಷಗಳಿಂದ ನಡೆಸ್ಕೊಂಬರ್ತಿದೆಯಲ್ಲ ಸಂಘ, ಅದು ಒಂದು ಸಲ ಮಾಡೋದು ಒಂದು ಇವೆಂಟ್ ಅಂತ ಕರಿತೀವಿ. ಪ್ರತಿ ವರ್ಷ ಮಾಡ್ಕೊಂಬರೋದು ಪರಂಪರೆ ಆಗ್ತದೆ. ಹಾಗೆ 96 ವರ್ಷ ಹರ್ನಿಶಿ ಕೆಲಸ ಮಾಡಿ ಸಹಕಾರ ಮಾಡಿದಂಥ ಸಹಕಾರ ಸಂಘ ತನ್ನ ಹೆಸರಿಗೆ ಅನ್ವರ್ಥಕವಾಗಿದೆ ಅಂತ ಸಹಕಾರವನ್ನು ಮಾಡ್ತಾಯಿದೆ. ಇನ್ನೊಂದು ಬಹಳ ಮುಖ್ಯ ಅಂದರೆ 26 ವರ್ಷಗಳಿಂದ ಈ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದಾರೆ. ಅವ್ರು ಹೇಳ್ತಾಯಿದ್ರು, ಅಧ್ಯಕ್ಷರು ಹೇಳ್ತಾಯಿದ್ರು, ಪ್ರತಿ ವರ್ಷ 50 ಜನಕ್ಕೆ ಕೊಡ್ತಾಯಿದ್ವಿ, ಈ ಸಲ 75 ಜನಕ್ಕೆ ಕೊಡ್ತಾ ಇದ್ದೀವಿ ಅಂತ. ತುಂಬ ಸಂತೋಷ ಆಯಿತು. ಆ ಸಂಖ್ಯೆ ಹೆಚ್ಚಾಗಲಿ,
ಹೆಚ್ಚು ಮಕ್ಕಳು ಪ್ರಶಸ್ತಿಗಳನ್ನು ಪಡ್ಕೊಳ್ಳೋ ಹಾಗಾಗಲಿ ಅಂತ ಹೇಳೋದು. ವಿದ್ಯಾರ್ಥಿಗಳಿಗಿಂತ ಮೊದಲು ನಾನು ಪಾಲಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮಕ್ಕಳನ್ನು ಬೆಳೆಸೋ ಸುಲಭ ಅಲ್ಲ ಸ್ವಾಮಿ, ಸುಲಭ ಅಲ್ಲ, ಭಾಳ ಕಷ್ಟದ ಕೆಲಸ. ಅದರಲ್ಲಿ ಹದಿಹರೆಯ ಬಂದ ಮೇಲಂತೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅವರ ಮನಸ್ಸುಗಳನ್ನು ಗಮನಿಸಿ ಅವ್ರು ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿ ವ್ಯವಸ್ಥೆಗಳನ್ನು ಮಾಡಿ ಅವರ ಸಾಧನೆಗೆ ಕಾರಣೀಕರ್ತರಾಗಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತು ಅಭಿವಂದನೆಗಳನ್ನು ಹೇಳಬೇಕು. ಕೊನೆಗೆ ವಿದ್ಯಾರ್ಥಿಗಳಿಗೆ ಐ ಶುಡ್ ರಿಯಲಿ ಕಾಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಫಾರ್ ಹ್ಯಾವಿಂಗ್ ಗಾಟ್ ಸಚ್ ವಂಡರ್ಫುಲ್ ಮಾರ್ಕ್ಸ್. ಭಾಳ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೀರಿ, ಒಳ್ಳೆ ಕೋರ್ಸ್ಗಳಿಗೆ ಹೋಗ್ತೀರಿ. ನಾನು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೇಳಿದೆ, ಮುಂದೆ ಏನು ಮಾಡ್ತೀರಿ, ಮುಂದೆ ಏನು ಮಾಡಬೇಕು ಅಂತ. ಕೆಲವರು ತಾವು ಇಂಜಿನಿಯರ್ ಆಗಬೇಕು ಅಂದರು, ಕೆಲವರು ಡಾಕ್ಟರ್ ಆಗಬೇಕು ಅಂದರು, ಕೆಲವರು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತೀವಿ ಅಂದರು. ಒಬ್ಬ ಹುಡುಗ ಮಾತ್ರ ರಿಸರ್ಚ್ ಸೈಂಟಿಸ್ಟ್ ಆಗ್ತೀನಿ ಅಂತ ಹೇಳ್ದೆ. ಉಳಿದವ್ರು ಎಲ್ಲರೂ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಿದ್ದೀವಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಹಾಗಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಕನಸುಗಳೆಲ್ಲ ಈಡೇರಲಿ, ಆ ಕನಸುಗಳಿಗೆ ವಾಹನ ಆದಂಥ ತಂದೆ ತಾಯಿಗಳ ಮನಸ್ಸಿಗೆ ತೃಪ್ತಿ ಆಗಲಿ ಯಾವಾಗಲೂ ಅಂತ ನಾನು ಅಪೇಕ್ಷೆ ಮಾಡೋದು. ಒಂದು ಮಾತನ್ನು ಹೇಳಬೇಕು ನಾನು, ಇದುವರೆಗೂ ನೀವು ಮಾಡಿದಂಥ ಪರೀಕ್ಷೆಗಳು, ಯಾವ ಪರೀಕ್ಷೆಗಳನ್ನು ತೊಗೊಂಡಿದ್ದೀರೋ, ನಿಮ್ಮ ಬದುಕಿನ ಅತ್ಯಂತ ಸುಲಭದ ಪರೀಕ್ಷೆಗಳು, ನೀವು ಪಾಸ್ ಆದದ್ದೀಗ. 10th ಆಗಲಿ ಅಥವಾ 12th ಆಗಲಿ ನೀವು ಮಾಡಿದ್ದು ನಿಮ್ಮ ಜೀವನದ ಅತ್ಯಂತ ಸುಲಭದ ಪರೀಕ್ಷೆಗಳಲ್ಲಿ ಅವು. ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಪರೀಕ್ಷೆ ಬರೋದಿದೆಯಲ್ಲ, ಅವು ನಿಜವಾದ ಪರೀಕ್ಷೆಗಳು ಜೀವನದಲ್ಲಿ. ನಾನು ಡಿಗ್ರಿ ಬಗ್ಗೆ ಹೇಳ್ತಾ ಇಲ್ಲ. ನಿಮ್ಮ ಶಿಕ್ಷಣ ಕಲಿಯೋದು ಮುಗಿದ ಮೇಲೆ ಬರುವಂಥ ಪರೀಕ್ಷೆಗಳು ನಿಜವಾದ ಜೀವನದ ಪರೀಕ್ಷೆಗಳು. ಅಲ್ಲಿ ನಿಮಗೆ ಪರೀಕ್ಷೆ ಕ್ವಶನ್ ಪೇಪರ್ ಇದೆ. ಈಗ ಒಂದು ಸಿಲೆಬಸ್ ಅಂತಿರುತ್ತೆ, ಅದನ್ನು ದಾಟಿ ಹೊರಗಡೆ ಪ್ರಶ್ನೆ ಬರೋಲ್ಲ. ಬಂದರೆ ಜಗಳಾಡಿ ಮಾರ್ಕ್ಸ್ ಹಾಕಿಸ್ತಾರೆ, ಔಟ್ಸೈಡ್ ಸಿಲೆಬಸ್ ಬಂದ ಮಾರ್ಕ್ಸ್ ಕೊಡಿ ಅಂತಾರೆ. ಆದರೆ ಪರೀಕ್ಷೆ ಮುಗಿದ ಮೇಲೆ, ಎಲ್ಲ ಓದೋದು ಮುಗಿದ ಮೇಲೆ ಜೀವನ ಪರೀಕ್ಷೆಗೆ ಬರ್ತೀರಲ್ಲ, ಅಲ್ಲಿ ಸಿಲೆಬಸ್ ಇಲ್ಲ, ಕ್ವಶನ್ ಪೇಪರ್ ಇಲ್ಲ. ದಿನನಿತ್ಯ ಪ್ರತಿ ಕ್ಷಣ ನಿಮ್ಮ ಪರೀಕ್ಷೆ ಆಗತ್ತೆ. ನಿಮ್ಮ ಮೌಲ್ಯಗಳ ಪರೀಕ್ಷೆ ಆಗತ್ತೆ, ನಿಮ್ಮ ಜೀವನದ ದೃಢತೆ ಬಗ್ಗೆ ಪರೀಕ್ಷೆ ಆಗತ್ತೆ, ನಿಮ್ಮ ಮನಸ್ಸಿನ ದೃಢತೆ ಬಗ್ಗೆ, ನೀವು ಜೀವನವನ್ನು ಹೇಗೆ ಸಂಭಾಳಿಸ್ತೀರಿ ಅನ್ನೋದ್ರ ಮೇಲೆ ಪರೀಕ್ಷೆ ಪ್ರತಿ ಕ್ಷಣ ಆಗುತ್ತೆ. ಅಲ್ಲಿ ಪಾಸ್ ಆಗಬೇಕು ಜೀವನದಲ್ಲಿ ಎಲ್ಲರೂ. ಅದು ಭಾಳ ಮುಖ್ಯ ನನಗೆ. ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೊಗೊಳ್ಳೋದಾಯಿತು. ನಾನು ನೋಡಿದ್ದೀನಿ, ನಾನು ಬೇಕಾದಷ್ಟು ವರ್ಷ, 54ನೇ ವರ್ಷ ನಾನು ಪಾಠ ಮಾಡ್ತಿರೋದು. 72ನೇ ಇಸ್ವಿಗೆ ಶುರು ಮಾಡಿದವು, ನಾನು ಇನ್ನೂ ಮುಗಿಸಿಲ್ಲ. ಆದರೆ I have seen hundreds and hundreds of people who got ranks throughout their career but remained idiots ever after. But I have also seen people who never got ranks became successful in life. ಆದ್ದರಿಂದ ನನ್ನ ಮಾರ್ಕ್ಸ್ ಒಳ್ಳೆಯದು, ನನ್ನ ಜೀವನಕ್ಕೆ ಒಂದು ಮಾರ್ಗದರ್ಶಿ ಆಗ್ತದೆ, ಮುಂದಿನ ಅವಕಾಶಕ್ಕೆ ದಾರಿ ಆಗ್ತದೆ ಅನ್ನೋ ಮಟ್ಟಿಗೆ ಏನೂ ಮಾತಿಲ್ಲ. ಖಂಡಿತ ಅದು ಆ ಮಾರ್ಕ್ಸಿಂದಾಗೆ ಮುಂದಿನ ಅವಕಾಶಗಳು ಸಿಗುವಂಥದ್ದು, ಮುಂದೆ ಬೆಳವಣಿಗೆ ಆಗುವಂಥದ್ದು. ಅದನ್ನೇ ಬಹಳ ನಂಬಬೇಡಿ. ನಿಮ್ಮ ಡಿಗ್ರಿ ಮಾಡ್ಕೊಳ್ಳಿ, ಪದವಿಗಳನ್ನು ಪಡ್ಕೊಳ್ಳಿ, ಕೊನೆಗೆ ನಾವು ಮನುಷ್ಯರಾಗಿ ಹೇಗೆ ಬದುಕ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ತೀರ್ಮಾನ ಆಗುತ್ತದೆ. ನಾನು ಡಾಕ್ಟರ್ ಯು ಆರ್ ರಾವ್ ಬಗ್ಗೆ ಕೇಳಿದ್ದೀರಿ ನೀವು. ಸ್ಪೇಸ್ ಕಮಿಷನ್ ಚೇರ್ಮನ್ ಆಗಿದ್ದವರು, ISRO ಚೇರ್ಮನ್ ಆಗಿದ್ದವರು, ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದರು. ನಮ್ಮ ಸಂಸ್ಥೆಗೆ ತುಂಬ ಬೇಕಾದವರು. ನಾನು ಅವರು ಒಂದು ಸಲ ಮಂಗಳೂರಿಗೆ ಕಾರಲ್ಲಿ ಹೋಗ್ತಾಯಿದ್ವಿ. ಹೋದಾಗ ಡಾಕ್ಟರ್ ರಾವ್ ಅವರು ಕೇಳಿದೆ ನಾನು, ಸರ್ ನೀವು ISRO ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಕಲಾಂ ಎಲ್ಲೋ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, ಆವಾಗ ನಿಮ್ಮ ಪರಿಚಯ ಇತ್ತಾ ಚೆನ್ನಾಗಿ ಅಂತ ಕೇಳಿದೆ. ಓ ಎಸ್ ಪರಿಚಯ ಇತ್ತು, ಐ ನ್ಯೂ ಹಿಮ್ ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಹೇರ್ ಸ್ಟೈಲ್ ಅಂದರು. ನಾನು ಕೇಳಿದೆ, ಕೇಳಬಾರ್ದಾಗಿತ್ತು ಪ್ರಶ್ನೆ, ಅದನ್ನು ಕೇಳಿದೆ. ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಯು ಹ್ಯಾಡ್ ಇನ್ ISRO? ನಿಮ್ಮ ISROದಲ್ಲಿ ಅತ್ಯಂತ ಶ್ರೇಷ್ಠ ತಂತ್ರಜ್ಞಾನಿ ಅವರೇ ಆಗಿದ್ರಾ ಅಂತ ಕೇಳಿದೆ. ಅವ್ರ ಉತ್ತರ ಮಾತ್ರ ಅದ್ಭುತವಾಗಿತ್ತಪ್ಪ. ಒಂದೇ ಮಾತಲ್ಲಿ ಹೇಳಿದರು, ನೋ 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 ದೇರ್ ಆರ್ ಅದರ್ಸ್ ಆಲ್ಸೋ. ಬೇರೆಯವರು ಇನ್ನೂ ಚೆನ್ನಾಗಿರೋರು ಇದ್ದರು, ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂದರು. ನನಗೆ ಈ ಮಾತು ಭಾಳ ಮುಟ್ಟುತ್ತೆ ಹೃದಯಕ್ಕೆ. ಹೂ ವಾಸ್ ಸಕ್ಸಸ್ಫುಲ್? ಯಾರು ಯಶಸ್ಸು ಬಂದರು? ಒಬ್ಬ ಶ್ರೇಷ್ಠ ತಂತ್ರಜ್ಞಾನಿ ಆದ್ರೆ, ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆದ್ರೆ ಅಂತ. ನನಗನ್ಸುತ್ತೆ ಕೊನೆಗೆ ಜೀವನದಲ್ಲಿ ಜನ ನಿಮ್ಮನ್ನು ಅಸೆಸ್ ಮಾಡೋದು, ಪರೀಕ್ಷೆ ಮಾಡೋದು, ತೀರ್ಮಾನ ಮಾಡೋದು ಜೀವನವನ್ನು ಹೇಗೆ ಬದುಕಿದ್ರಿ, ಹೇಗೆ ಜನಕ್ಕೆ ಪ್ರಯೋಜನಕಾರಿ ಆದ್ರಿ ಅನ್ನೋದ್ರ ಮೇಲೆ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಭಾಳ ಒರಟಾಗಿ ಹೇಳ್ತಾನೆ. ಸಾಕ್ರೆಟಿಸ್ ಮಾತೇ ಹಾಗೆ ಒಂದು.
ಅವನು ಹೇಳ್ತಾನೆ, ಸಕ್ಸಸ್ ಆಫ್ ಅ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ ಅಂತ. ನೀವು ಸತ್ತಾಗ ಎಷ್ಟು ಜನ ಅಳ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಯಶಸ್ಸು ತೀರ್ಮಾನ ಆಗ್ತದೆ ಅಂತ. ಹೋದ್ನಾ ಒಳ್ಳೇದಾಯ್ತು ಬಿಡ್ರಿ ಅಂದರೆ ಲೈಫ್ ಫೇಲ್ಯೂರ್ ಅದು. ಇರಬೇಕಾಗಿತ್ತು ಇನ್ನೊಂದು 4 ವರ್ಷ ಒಳ್ಳೆ ಮನುಷ್ಯ ಇರಬೇಕಾಗಿತ್ತು ಅಂತ ಅನ್ನೋದಾದರೆ ಯಶಸ್ಸಾಯಿತು. ಅದು ಹೇಗೆ ಬರುತ್ತೆ? ಹಂಗೆ ಜೀವನ ಹೆಂಗಾಗತ್ತೆ? ಅದು ಆಗೋದು ಹೇಗೆ? ಅದು ನಾನು ನಿಮಗೊಂದು 2 ಪ್ರಶ್ನೆಗಳನ್ನು ನನ್ನ ಮನಸ್ಸಲ್ಲಿ ಹಾಕ್ಕೊಂಡಿದ್ದೀನಿ, ನೀವು ನಮ್ಗೆ ಕೊಡಬೇಕಾಗಿಲ್ಲ ಉತ್ತರ. ನನಗೆ ಎಷ್ಟೋ ಸಲ ಕಾಡುತ್ತೆ, ನಮ್ಮ ಶಿಕ್ಷಣ ಅಂದರೆ ಏನು ಅಂತ. ನಾನು ಭಾಳ ದುಃಖ ಆಗೋದು, ನನಗೆ 50 ವರ್ಷದ ಚಿಂತೆ ಬರ್ತಾಯಿದೆ. ಶಿಕ್ಷಣ ಅಂದರೆ ಏನು ಆಗೋದು? ನಿಜವಾಗ್ಲೂ ಏನು ಮಾಡ್ತಾಯಿದ್ದೀವಿ ನಾವು? ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ, ಜಾಬ್ ಕೊಡ್ತೀವಿ, ಕೆಲಸ ಕೊಡ್ತೀವಿ. ಆದರೆ ನಾವು ಯಾವ ಸಮಾಜ ನಿರ್ಮಾಣ ಮಾಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನನಗೆ. ಯಾರೂ ತಪ್ಪು ತಿಳ್ಕೊಬಾರ್ದು ನಾನು ಹೇಳ್ತೀನಿ ಅಂತ. ನೀವೆಲ್ಲ ಓದಿದಂಥ ವಿಷಯಗಳೇ. ನಾನು ಹಿಂದೆ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಮ್ಯಾಗ್ಝಿನ್ನಲ್ಲಿ ಖುಷ್ವಂತ್ ಸಿಂಗ್ ಅವರು ಎಡಿಟರ್ ಆಗಿದ್ದಾಗ ಒಂದು ಲೇಖನ ಬರೆದಿದ್ದೆ. ಅದೊಂಥರ ಸಂಚಲನ ಮಾಡಿಸ್ಬಿಡ್ತು ಇಡೀ ದೇಶದಲ್ಲಿ. ಕಾಂಟ್ರವರ್ಸಿ ಆಯಿತು. ನನ್ನ ಆರ್ಟಿಕಲ್ ಟೈಟಲ್ ಇತ್ತು, ಕಾಂಟ್ರವರ್ಸಿ ಇತ್ತದು. ನಾನು ಬರೆದಿದ್ದೆ, ದೇಶಕ್ಕೆ ಅನ್ಯಾಯ ಆಗ್ತಿರೋದು ಅನಕ್ಷರಸ್ಥರಿಂದ ಅಲ್ಲ. ಹಿಂದೆ ಒಂದು ಕಡೆ ಬಂದಿತ್ತು ಆರ್ಟಿಕಲ್, ಅದಕ್ಕೆ ರಿಯಾಕ್ಷನ್ ಮಾಡಿದ್ದೆ ನಾನು. ಅನಕ್ಷರಸ್ಥರಿಂದ ದೇಶಕ್ಕೆ ಭಾಳ ಹಾನಿ ಆಗ್ತಾ ಇದೆ, ಎಲ್ಲ ಕಡೆ ಅಕ್ಷರಸ್ಥ ಜಾಸ್ತಿ ಆಗಬೇಕು ಅಂತ ಬರೆದಿದ್ರು ಹಿಂದೆ ಯಾವುದೋ ಮ್ಯಾಗ್ಝಿನಲ್ಲಿ. ಅದಕ್ಕೆ ಪ್ರತಿಕ್ರಿಯೆ ಅಂತ ನಾ ಬರೆದಿದ್ದೆ. ಹೌದು, ಅಕ್ಷರ ಎಲ್ರಿಗೂ ಗೊತ್ತಾಗಬೇಕು, ಎಲ್ರಿಗೂ ಬರಬೇಕು, ಅಕ್ಷರಸ್ಥರಾಗಬೇಕು ಎಲ್ಲರೂ. ಅದ್ರ ಬಗ್ಗೆ 2 ಮಾತಿಲ್ಲ. ಅಕ್ಷರಸ್ಥರಾದರೆ ಸಾಕ? ನಾನು ಟೈಟಲ್ ಆಫ್ ದಿ ಆರ್ಟಿಕಲ್ ಇಂಟಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಬರೆದಿದ್ದೆ. ದೇಶಕ್ಕೆ ಬಹುದೊಡ್ಡ ಅನ್ಯಾಯ ಆದದ್ದು ಅನಕ್ಷರಸ್ಥರಿಂದ ಅಲ್ಲ, ಅಕ್ಷರಸ್ಥ ಮೋಸಗಾರರಿಂದ ಆದದ್ದು ಅಂತ. ದಯವಿಟ್ಟು ಗಮನಿಸಿ, ಎಷ್ಟೋ ಜನ ಡಾಕ್ಟ್ರು ಹಿಂದೆ ಪೇಷಂಟ್ ಗೊತ್ತಾಗಲಾರ್ದಂಗೆ ಕಿಡ್ನಿ ತೊಗೊಂಡಿದ್ರು. ದೊಡ್ಡ ಎನ್ಕ್ವೈರಿ ಆಯಿತು, ಎಲ್ಲ ಆಯ್ತದು. ಅವರು ಅನ್ಎಜುಕೇಟೆಡ್ ಅಲ್ಲ, ಅವರು ಸರ್ಜನ್. ಎಷ್ಟೋ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಬಿಲ್ ಪಾಸ್ ಆದ 1 ವಾರದೊಳಗೆ ಬಿದ್ದು ಹೋಗ್ತಾವಲ್ಲ, ಅದನ್ನು ಕಟ್ಟಿದವ್ರು ಯಾರು? ಅನಕ್ಷರಸ್ಥರಲ್ಲ, ಅಕ್ಷರಸ್ಥರೇ. ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹೊರಗಡೆ ಹೋಗುತ್ತಲ್ಲ, ಅನಕ್ಷರಸ್ಥರು ಮಾಡಲಿಲ್ಲ ಅದನ್ನು. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮಾಡೋದಕ್ಕೆ. ಪಕ್ಕಾ ಚಾರ್ಟರ್ಡ್ ಅಕೌಂಟೆಂಟ್ಸೇ ಮಾಡಿದ್ದ ಅದನ್ನು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ನಾವು ಶಿಕ್ಷಣ ಕೊಡ್ತೀವಿ ಅಂತ ಏನು ಕೊಡ್ತಾ ಇದ್ದೀವಿ ನಾವು ಅಂತ? ಬರೀ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇದ್ದೀವ, ಶಿಕ್ಷಣ ಕೊಡ್ತಾ ಇದ್ದೀವ? ನನಗೆ ಗಾಬರಿ ಆಗುವಂಥದ್ದು, ನಮ್ಮಲ್ಲಿ ಕೆಲವ್ರನ್ನ ಆರಿಸ್ತೀವಿ, ಅತ್ಯಂತ ಇದ್ದವರು ಲಾದಲ್ಲಿ ಓದಬೇಕು, ಒಳ್ಳೆ ಜಡ್ಜಸ್ ಸ್ಪೆಷಲೈಸ್ ಆಗಬೇಕು, ಆರ್ಗ್ಯುಮೆಂಟ್ ಮಾಡಬೇಕು, ಕೋರ್ಟಲ್ಲಿ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಚೆನ್ನಾಗಿ ವಾದ ಮಾಡಬೇಕು ಅಂತ ಹೇಳ್ತೀವಿ. ಎಷ್ಟೊಂದು ಜನ ಅದರಲ್ಲಿ ಅನ್ಯಾಯ ಆದವ್ರನ್ನ ಪಾರು ಮಾಡಿಸ್ಲಿಲ್ವಾ? ತಪ್ಪಿತಸ್ಥರನ್ನ ಪಾರು ಮಾಡಿಸ್ಲಿಲ್ವಾ? ನಮ್ಮಲ್ಲಿ ಅತ್ಯಂತ ಒಳ್ಳೆಯವರು ಅಂತ ಹೇಳಿ IAS IPS ಅಂತ ಕರಿತೀವಿ ನಾವು. ನಮ್ಮಲ್ಲಿ ಕ್ರೀಮ್ ಆಫ್ ಸೊಸೈಟಿ ಅಂತ ಕರಿತೀವಿ. ಅವರೆಲ್ಲ ಭ್ರಷ್ಟರು ಕಾಣಿಸ್ಲಿಲ್ವಾ ನಮಗೆ? ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಯಾರು ಉತ್ತಮೋತ್ತಮರು ಅಂತ ಕರಿತೀವೋ, ಬೆಸ್ಟ್ ಇಂಜಿನಿಯರ್ಸ್, ಬೆಸ್ಟ್ ಡಾಕ್ಟರ್ಸ್, ಬೆಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ಅವ್ರು IAS ಆ್ಯಂಡ್ IPS ಎಲ್ಲ ದೊಡ್ಡ ದೊಡ್ಡವರು ಇದ್ದಾರಲ್ಲ, ಯಾಕೆ ಹಿಂಗಾದ್ರಿ ಇವರು? ಹಾಗೆ ನಾವೇನು ಕೊಟ್ವಿ ಶಿಕ್ಷಣ ಅವರಿಗೆ? ಇತ್ತೀಚೆಗೆ ತಾವು ಪೇಪರಲ್ಲಿ ನೋಡಿದ್ದೀರಿ, ಟಿ ವಿಯಲ್ಲೂ ನೋಡಿದ್ದೀರಿ, ಗಂಡ ಡಾಕ್ಟ್ರು, ಹೆಂಡ್ತಿನೂ ಡಾಕ್ಟರು, ಹಾಗೆ ಅನಸ್ತೇಷಿಯಾ ಕೊಟ್ಟು ಕೊಂತಾನೆ ಗಂಡ. ಅನಸ್ತೇಷಿಯಾ ಕೊಟ್ಟು ಕೊಲ್ಲೋದಕ್ಕೆ ಡಾಕ್ಟರ್ ಆಗಬೇಕಾಗಿತ್ತ? ಇನ್ನೊಬ್ಬ ಹುಡುಗ ಚಾರ್ಟರ್ಡ್, ಇವನು IIT ಪಾಸ್ ಆದಂಥ ಹುಡುಗ, ಹಿಮಾಚಲ್ ಪ್ರದೇಶ ಶಿಮ್ಲಾದಲ್ಲಿ 3 ತಿಂಗಳಿಗೆ ಒಂದು ಸಲ ಹೋಗ್ತೀನಲ್ಲ ಮೆಂಬರ್ ಅದಕ್ಕೆ ನಾನು. ಆ ಹುಡುಗ IIT ಪಾಸ್ ಆದವನು, ಅವನು ಹೆಂಡತಿ ಕೂಡ ಪ್ರೀತಿಸಿ ಮದುವೆ ಆದವರು, ಆಕೆನೂ IIT ಹುಡುಗಿ. ಏನು ಜಗಳ ಬಂತೋ ಗೊತ್ತಿಲ್ಲ, ಆಕೆನ ಕತ್ತರಿಸಿ ಚೂರು ಮಾಡಿ ಫ್ರಿಜ್ಜಲ್ಲಿಟ್ಟು ದಿನ ಒಂದು ಕಡೆ ಬೇರೆ ಬೇರೆ ಕಡೆ ಹಾಕಿ ಬರ್ತಿದ್ದ. ಇದಕ್ಕೆ IITಗೆ ಹೋಗಬೇಕಾಗಿತ್ತ ಮಾಡೋದಕ್ಕೆ? ಎಕ್ಸೆಪ್ಷನ್ಸ್ ಇರ್ಬೋದು ಇವೆಲ್ಲ, ಆದರೆ ಯಾಕೆ ನನ್ನ ಶಿಕ್ಷಣ ಯಾಕೆ ಜೀವನ ಪರಿವರ್ತನೆ ಮಾಡಲಿಲ್ಲ? ನಾನು ದಯವಿಟ್ಟು ಹೇಳೋದು ಒಂದು ಮಾತು ಸ್ನೇಹಿತರೆ, ನೀವು ಜೀವನದಲ್ಲಿ ಏನಾಗ್ತಿರೋ ಗೊತ್ತಿಲ್ಲ. ಸಿದ್ದಯ್ಯ ಪುರಾಣಿಕರು ಹಾಗೆ ಹೇಳಿದ ಹಾಗೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಮನುಷ್ಯನಾಗಬೇಕಪ್ಪ ನಾವು, ಆಗದಿದ್ದರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ, ಈಗ ಪರಿವಾರಗಳು ಹಾಳಾಗ್ತಾ ಇದ್ದಾವೆ. ಅದರಿಂದ ನಾನು ಕಲಿಬೇಕಾದದ್ದು, ಶಿಕ್ಷಣ ಮೂಲಕ ಕಲಿಬೇಕಾದದ್ದು, ಆಕಾಶ ಮುಟ್ಟಿ
ಬೇಕಾದ ಸಾಧನೆ ಮಾಡಿ. ನಾನು ಪ್ರಪಂಚದ ಶ್ರೇಷ್ಠ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಿದ್ದೇನೆ. ತುಂಬ ಒಳ್ಳೆಯ ಹುಡುಗರು ನೋಡಿದ್ದೀನಿ, ಸಾಧಕರು ನೋಡಿದ್ದೀನಿ. ಭಗವಂತನ ಕೃಪೆಯಿಂದ ಅತ್ಯಂತ ದೊಡ್ಡವ್ರ ಜೊತೆ ಇದುವರೆಗಿರುವಂಥ ಅವಕಾಶ ಕೂಡ ನನಗಿತ್ತು. ಅವ್ರನ್ನ ಕಂಡಾಗ ನನಗೇನು ಅನಿಸ್ತಿತ್ತು ಗೊತ್ತಾ, ಜೀವನವನ್ನು ಎಷ್ಟು ಪ್ರೀತಿ ಮಾಡಿದ್ರು ಅವರು ಅಂತ. ಕುಂಡಪ್ಪನವರಾಗಲಿ, ಮಾಸ್ತಿ ಆಗಲಿ, KS ನರಸಿಂಹಸ್ವಾಮಿ ಆಗಲಿ, ಇವರೆಲ್ಲ ಹತ್ತಿರದಿಂದ ಕಂಡವನು ನಾನು. ಅವ್ರ ಜೀವನವನ್ನು ಪ್ರೀತಿ ಮಾಡಿದಂಥ ರೀತಿ ಕಂಡಾಗ ಶಿಕ್ಷಣ ಅಂದರೆ ಇದಪ್ಪ ಅನ್ನಿಸ್ಬಿಡ್ತು ನನಗೆ. ಸಂಬಂಧಗಳನ್ನು ಬೆಳೆಸ್ಕೋಬೇಕು, ಗಟ್ಟಿಯಾಗಬೇಕು. ನಾನು ಮಕ್ಕಳಿಗೆ ದಯವಿಟ್ಟು ಕೈ ಮುಗಿದು ಬೇಡ್ಕೋಬೇಕು. ಈ ಮಕ್ಕಳಿಗೆಲ್ಲ ನಿಮ್ಮ ತಂದೆ ತಾಯಿ ಮಾಡಿದಂಥ ತ್ಯಾಗದ ಕಲ್ಪನೆ ನಿಮಗಿರಬೇಕು. ನಿಮಗೋಸ್ಕರ ತಂದೆ ತಾಯಿ ತುಂಬ ತ್ಯಾಗ ಮಾಡಿದ್ದಾರೆ. ತಮ್ಮ ಅವಶ್ಯಕತೆಗಳನ್ನು ಹಿಂದಿಟ್ಟು ನಾಳೆ ನೋಡ್ಕೊಂಡ್ರಾಯ್ತು, ಮಗು ಮೊದಲು ಮಾಡೋಣ ಇದನ್ನು, ನಮ್ಗೆ ಆಮೇಲೆ ನೋಡ್ಕೊಂಡ್ರಾಯ್ತು. ತಮ್ಮ ಅಪೇಕ್ಷೆಗಳನ್ನು ಹಿಂದಿಟ್ಟು ನಿಮಗೋಸ್ಕರ ಪ್ರಯತ್ನ ಮಾಡಿದ್ದಾರೆ. ನಾನು ಹೇಳೋದು, ತಾಯಿನ ಮೀರಿಸಿದಂಥ ವಸ್ತು ಜಗತ್ತಲ್ಲಿಲ್ಲ. ಮಕ್ಕಳಿಗೆ ಹೇಳೋದು ಯಾವಾಗಲೂ, ನೀವು ದೊಡ್ಡವರಾದ್ಮೇಲೆ ಈ ಮಾತನ್ನು ಯಾವತ್ತೂ ಮರಿಬಾರ್ದು. ನಿಮ್ಮ ಮಾತಿನಿಂದಾಗಿ, ನಿಮ್ಮ ನಡೆಯಿಂದಾಗಿ ನಿಮ್ಮ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ನಮಗೆ ಯಶಸ್ಸು ದಕ್ಕೋದಿಲ್ಲ. ದೇವರಿದ್ದಾನೆ ಎಲ್ಲೋ ಗೊತ್ತಿಲ್ಲ ನನಗೆ, ತಾಯಿ ಇದ್ದಾಳೆ, ಅಷ್ಟು ಸಾಕು. ದಯವಿಟ್ಟು ಬಿಡಬೇಡಿ. ಒಂದು ಜೀವ, ತಂದೆ ತಾಯಿ ಇಬ್ಬರೂ, ಆದರೆ ತಾಯಿ ಫಸ್ಟು, ಆಮೇಲೆ ತಂದೆ. ನನಗೆ ಒಂದು ಮಾತನ್ನು ಗಟ್ಟಿ ಹೇಳಬೇಕು. ನಿಮಗೇನಾದರೂ ಯಶಸ್ಸು ಬಂದರೆ, ನಿಮಗೇನು ಸಂತೋಷ ಆಗಿದೆಯೋ ಅದರ 100 ಪಟ್ಟು ಸಂತೋಷ ತಾಯಿಗಾಗಿರುತ್ತೆ. ನಿಮಗೊಂಚೂರು ದುಃಖ ಆದರೆ 100 ಪಟ್ಟು ದುಃಖ ತಾಯಿಗಾಗಿರುತ್ತೆ. ನೀವು ಹೇಳಬೇಕಾಗಿಲ್ಲ, ಮಗು ಹೇಳಬೇಕಾಗಿಲ್ಲ ತಾಯಿಗೆ. ಮಗುನ ಕಣ್ಣಲ್ಲಿದ್ದಂಥ ಆ ಮೋಡ ಕಂಡ ತಕ್ಷಣ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತೆ. ಇದು ಅಮ್ಮ. ನಿನಗೇನು ಗೊತ್ತು, ಸುಮ್ಮನಿರಮ್ಮ, ನಿನಗೇನು ಗೊತ್ತಾಗ, ಸುಮ್ಮನಿರು. ಆಕೆ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ ಗೊತ್ತಿರಲಿಕ್ಕಿಲ್ಲ, ಆದರೆ ಮಗು ಮನಸ್ಸಲ್ಲಿ ನೋವಿದೆ ಅಂತ ಗೊತ್ತಾಗತ್ತೆ. ಆದ್ದರಿಂದ ನಾನು ಹೇಳೋದು, ನನ್ನ ಶಿಕ್ಷಣ ನನ್ನನ್ನು ಹೆಚ್ಚು ವಿನಯಶೀಲವನ್ನಾಗಿ ಮಾಡಬೇಕು, ಪ್ರಪಂಚವನ್ನು ಹೆಚ್ಚು ಗೌರವಿಸುವ ಹಾಗೆ ಮಾಡಬೇಕು. ಅದು ಮುಖ್ಯ ಅಲ್ವಾ? ನಾನು ಈ ಮಾತನ್ನು ಯಾಕೆ ಯು ಆರ್ ರಾವ್ ಮಾತನ್ನು ಹೇಳಿದೆ ಅಂದರೆ, ಬೆಸ್ಟ್ ಟೆಕ್ನಾಲಜಿಸ್ಟ್ ಈಸ್ ನಾಟ್ ರಿಮೆಂಬರ್ಡ್, ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಈಸ್ ರಿಮೆಂಬರ್ಡ್. ಅದರಿಂದ ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಅದು, ಮನೆಯಲ್ಲಿ ವಾತಾವರಣ ಚೆನ್ನಾಗಿರಬೇಕು, ಪ್ರೀತಿಯಿಂದ ಇರಬೇಕು. ಸಂಸಾರ ಅಂತಿದೆಯಲ್ಲ, ಅಪ್ಪ ಅಮ್ಮ ಮಕ್ಕಳು ನಗನಗ್ತಾ ಕೂತು ಮಾತಾಡಬೇಕು. ಯಾವಾಗ ಬಂಧ ವೀಕ್ ಆಗಿಬಿಡ್ತದೋ, ಅಶಕ್ತ ಆಗ್ತದೋ, ಬದುಕು ಸಂತೋಷ ಆಗಲ್ಲ. ಹಣ ಕೊಡುತ್ತೆ, ನಾನು ನೋಡಿದ್ದೀನಿ, ಬೇಕಾದಷ್ಟು ಹಣ ಬಂದವರು ನೋಡಿದ್ದೀನಿ ನಾನು. ಆದರೆ ಕೆಲವರು ಪ್ರೀತಿ ನಡ್ಕೊಂಡವರು, ಒಬೆರಾಯ್, ತಾವು ಕೇಳಿದ್ದೀರಿ, ಒಬೆರಾಯ್ ಹೋಟೆಲ್ಸ್ ಇದ್ದಾವೆ, ಚೈನ್ಸ್ ಆಫ್ ಹೋಟೆಲ್ಸ್, ಪ್ರಪಂಚದಾದ್ಯಂತ ಹೋಟೆಲ್ಸ್ ಇದ್ದವರು. ಒಬೆರಾಯ್ ಹೋಟೆಲ್ಸ್ ಈಗ ಸುಮಾರು ಒಂದು 10 ವರ್ಷಗಳ ಕೆಳಗೆ, 12 ವರ್ಷ ಕೆಳಗೆ, ಸರಿಯಾಗಿ ನೆನಪಿಲ್ಲ. ನಾನು ದೆಹಲಿಯಲ್ಲೇ ಇದ್ದೆ, ಒಬೆರಾಯ್ ಹೋಟೆಲಲ್ಲೇ ಇದ್ದೆ. ಅಲ್ಲೊಂದು ಅನೌನ್ಸ್ಮೆಂಟ್ ಹಾಕಿದ್ರು, ಅವ್ರ ಪ್ರೆಸಿಡೆಂಟ್ ಬಂದಿದ್ದಾರೆ ಅಂತ. ಒಬೆರಾಯ್ ಅವ್ರು 94 ವರ್ಷದ ಮನುಷ್ಯ ಆತ, ಅಧ್ಯಕ್ಷರು, ಈಗಿಲ್ಲ ಅವರು. ಅವ್ರು ಬಂದಿದ್ದಾರೆ, ಅವ್ರ ಸಂವಾದ ಇದೆ, ಯಾರಾದರೂ ಬರ್ಬೋದು ಅಂತ ಕೊಟ್ಟರು. ನಾನು ಸಾಯಂಕಾಲ ಖಾಲಿ ಇದೆ ಅಂತ ಹೋದೆ, ನೋಡೋಣ ಅಂತ. ಅವ್ರು ಸ್ಟೇಜ್ ಮೇಲೆ ಕೂಡಿಸಿದ್ರು, ಒಂದೆಲ್ಲ ಅವ್ರು ಒಂದು ಸ್ವಲ್ಪ ಮಾತಾಡಿದ್ರು. ಆಮೇಲೆ ಪ್ರಶ್ನೋತ್ತರ ಇತ್ತು. ಒಬ್ಬ ಹುಡುಗಿ ಪ್ರಶ್ನೆ ಕೇಳಿಲ್ಲ ಅವರಿಗೆ, ಸರ್ ನೀವು ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರೀಗ, ಪ್ರಪಂಚದ ಎಲ್ಲ ಕಡೆಗೂ ನಿಮ್ಮ ಹೋಟೆಲ್ಸ್ ಇದ್ದಾವೆ, ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಿ, ಇದು ಬಹುಶಃ ನಿಮ್ಮ ಜೀವನದ ಅತ್ಯಂತ ಸಂತೋಷದ ಗಳಿಗೆ ಇರ್ಬೋದಲ್ಲ. ನೀವೆಲ್ಲಿ ಹೋದರೂ ಕೂಡ ಚೇರ್ಮನ್ ಬಂದಿದ್ದಾರೆ ಅಂತ ಕರ್ಕೊಂಡು ಹೋಗಿ ನಿಮ್ಮನ್ನು ಬೆಸ್ಟ್ ರೂಮಲ್ಲಿ ಇಡ್ತಾರೆ, ಎಷ್ಟು ಕಾಳಜಿ ಮಾಡ್ತಾರೆ ನಿಮ್ಮನ್ನು, ಸಂತೋಷ ಇರಬೇಕಲ್ಲ ಅಂತ. ಆತ ಹಿಂಗೆ ಅಡ್ಡಡ್ಡ ಗೋಣ್ ಹಾಕಿದ್ರು. ಇಲ್ಲ ಅಂದರು. ಮತ್ತು ಯಾವಾಗ ಸಂತೋಷವಾಗಿದ್ದಿರಿ ಅಂತ. ಆತ ಹೇಳಿದ ಮಾತನ್ನು ಎಲ್ಲರಿಗೂ ಗಮನ ಇಟ್ಕೊಳ್ಬೇಕು ಅದನ್ನು. ಅವ್ರು ಹೇಳಿದರು, ನಾನು ಸ್ವಾತಂತ್ರ್ಯ ಬಂದಾಗ ಇದು ಪಾಕಿಸ್ತಾನದಿಂದ ಓಡಿ ಬಂದವರು ನಾವೆಲ್ಲ. ಶಿಮ್ಲಾಗೆ ಬಂದೆ ನಾನು, ನನ್ನ ಹೆಂಡತಿ, 1 ವರ್ಷದ ಮಗುನ ಕಟ್ಕೊಂಡು ಓಡಿ ಬಂದಿದ್ದೀವಿ. ಜೀವನ ಏನು ಮಾಡೋದು ಮುಂದೆ ಅಂತ ಗೊತ್ತಿಲ್ಲ ನನಗೆ, ಒದ್ದಾಡ್ತಾ ಇದ್ದೆ, ನನಗೇನು ಬರೋಲ್ಲ. ಒಂದು ಹೋಟೆಲ್ ಸೇರಿಕೊಂಡೆ. ಹೋಟೆಲಲ್ಲಿ ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಈ ಕೆಲಸ ಮಾಡೋದು. ಹೆಂಡತಿ ಮಕ್ಕಳನ್ನ ಎಲ್ಲಿಡೋದು? ಆ ಹೋಟೆಲ್ ಮಾಲೀಕ ಹೇಳಿದ, ಪಕ್ಕದಲ್ಲಿ ಒಂದು ಸೌದೆ ಡಿಪೋ ಥರ ಮಾಡಿದ್ದೀವಿ, ಜಿಂಕ್ ಶೀಟ್ ಇದ್ದಿದೆ, ಅದು ತಗೊಂಡ್ಬೇಕಾರೆ ಅಲ್ಲಿ ಇರ್ಕೋ ಅಂದ. ಪಕ್ಕದಲ್ಲಿ ಜಿಂಕ್ ಶೀಟ್ ಬಿಲ್ಡಿಂಗಲ್ಲಿ ಕೆಳಗಡೆ ಇದ್ದೆ ನಾನು. ಶಿಮ್ಲಾದಲ್ಲಿ ವಿಪರೀತ ಹಿಮಪಾತ ಆಗುತ್ತೆ, ಭಾರಿ ಚಳಿ ಇರುತ್ತೆ. ಆ ಚಳಿಯಲ್ಲಿ ಜಿಂಕ್ ಶೀಟ್ ಇಲ್ಲಿರೋದು ಎಷ್ಟು ಕಷ್ಟ ಅಂತ ನಿಮ್ಮ ಕಲ್ಪನೆ ಮಾಡ್ಬೋದು. ಒದ್ದಾಡ್ತಿದ್ದ.
ಆ ಹೋಟೆಲ್ ಯಜಮಾನ ಕರುಣೆ ಅಂತ ಹೇಳಿದಂತೆ, ಆಯಿತು ಇಡೀ ದಿವಸ ಅಲ್ಲಿರಿ, ಸಾಯಂಕಾಲ ರಾತ್ರಿ ಆದಮೇಲೆ ಇಲ್ಲೇ ಬಂದು ಮಲ್ಕೊಳ್ಳಿ, ಹೋಟೆಲಲ್ಲಿ ಮಲ್ಕೊಳ್ಳಿ, ಬೆಚ್ಚಗಿರುತ್ತೆ ಅಂತ. 8-10 ವರ್ಷ ದುಡಿದೆ ನಾನಲ್ಲಿ, ಪ್ರಾಮಾಣಿಕವಾಗಿ ದುಡಿದೆ. ಯಜಮಾನ ನಂಬಿಕೆ ಬಂತು ನನಗೆ, ನನ್ನ ಕೆಲಸ ಮಾಡೋ, ಪೆಟ್ಟಿಗೆ ಗಲ್ಲೆ ಪೆಟ್ಟಿಗೆ ಮೇಲೆ ನೀನೇ ಕೂತ್ಕೋ, ಕ್ಯಾಶ್ ನೀನೇ ಕಲೆಕ್ಟ್ ಮಾಡ್ಕೊ ಅಂಥೇಳಿ ಅವ್ನು ರೆಸ್ಟ್ ತೊಗೊಳಕ್ಕೆ ಶುರು ಮಾಡಿದರು. ಅದೂ ಕೆಲಸ 10 ವರ್ಷ ಮಾಡಿದೆ. ಯಜಮಾನಿಗೇನು ರೋಗ ಬಂತು, ಹೋಟೆಲ್ ಮಾರಬೇಕು ಅಂತ ತೀರ್ಮಾನ ಮಾಡಿದ. ನೀನೇ ತೊಗೋತೀರಿ, ತೊಗೊಂಬಿಡೋ, ನಿನಗೆ ಕೊಡ್ತೀನಿ ಅಂದ. ನನ್ನ ಕಡೆ 10,000 ರೂಪಾಯಿ ಇರಲಿಲ್ಲ, ದುಡ್ಡು ಕಮ್ಮಿ ಇತ್ತು. ನಾನು ಹೆಂಡ್ತಿ ತಕ್ಷಣ ಮಂಗಳಸೂತ್ರ ಬಿಚ್ಚಿಕೊಟ್ರು, ಬಳಸ್ಕೊಯ್ತೇನೆ ಅಂಥೇಳಿ. ಅದನ್ನೆಲ್ಲ ಮಾರಿ ಆ ಹೋಟೆಲ್ ಕೊಂಡ್ಕೊಂಡೆ. ನಂದೇ ಹೋಟೆಲ್ ಈಗ. ಹಗಲು ರಾತ್ರಿ ದುಡಿದೆ, ಚೆಂದ ಆಯಿತು. ಇನ್ನೊಂದು ಹೋಟೆಲ್ ಮಾಡಿದೆ ಶಿಮ್ಲಾದಲ್ಲೇ. ಆಮೇಲೆ ದಿಲ್ಲಿಯಲ್ಲಿ ಒಂದು ಓಪನ್ ಮಾಡಿದೆ. ಅಲ್ಲಿಂದ ಶುರು ಅದು ದಿಲ್ಲಿಗೆ ಬಂದಿದ್ದೀನಿ ನಾನೀಗ. ಆದರೆ ನಿಜವಾಗ್ಲೂ ನಾನು ಸಂತೋಷವಾಗಿರೋದು ಈಗಲ್ಲ, ಆಗ. ನನಗಿಬ್ಬರು ಗಂಡು ಮಕ್ಕಳು. ಒಬ್ಬ ಅಪಘಾತದಲ್ಲಿ ತೀರ್ಕೊಂಡು ಹೋದ. ಎರಡನೇದವನು ಆಸ್ಟ್ರೇಲಿಯಾದಲ್ಲಿ ಇರ್ತಾನೆ. ನಾನು ಯಾವಾಗಲೂ 2 ವರ್ಷಕ್ಕೊಂದು ಸಲ 3 ವರ್ಷಕ್ಕೊಂದು ಸಿಗ್ತಾನೆ. ಫೋನಲ್ಲಿ ಯಾವಾಗೋ ಮಾತಾಡ್ತೀವಿ ಅಷ್ಟೇ. ನನಗೆ ಜೀವನಕ್ಕೆ ಆಧಾರವಾದಂಥ ನನ್ನ ಹೆಂಡತಿ ಬದುಕಿಲ್ಲ ಈಗ. ನಾನು ಹೀಗೆ ಸುತ್ತಾ ಇರ್ತೀನಿ ಹೋಟೆಲಿಂದ ಹೋಟೆಲಿಗೆ. ಹೋದಾಗ ಜನ ಬರ್ತಾರೆ, ನಮಸ್ಕಾರ ಸರ್ ಅಂತಾರೆ, ಗೌರವ ತೋರಿಸ್ತಾರೆ, ನಗ್ತಾರೆ, ರೂಮ್ ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ. ಬಟ್ ಆಲ್ ಆಫ್ ದೆಮ್ ಆರ್ ಪ್ಲಾಸ್ಟಿಕ್ ಸ್ಮೈಲ್ಸ್. ಅವೆಲ್ಲ ಪ್ಲಾಸ್ಟಿಕ್ ಸ್ಮೈಲ್, ನಿಜವಾದ ನಗೆ ಅಲ್ಲ ಅದು. ನಾ ಚೇರ್ಮನ್ ಅಂತ ಗೌರವ ಕೊಟ್ಟು ನಗ್ತಾರೆ, ನಗದೆ ಹೋದ್ರೆ ನೌಕರಿ ಹೋಗ್ಬಿಡುತ್ತಾ ಅಂತ ಹೆದರಿಕೆ ಇರುತ್ತೆ ಹಿಂದೆ. ಆದರೆ ನಾನು ಯಾವಾಗ ಝೀಕ್ ಶೆಡ್ಡಲ್ಲಿ ಇದ್ದೋ ಕೆಳಗೆ, ಯಾವಾಗ ಮನೆಗೆ ಹೋದ ತಕ್ಷಣ ನನ್ನ ಹೆಂಡತಿ ನನಗೆ ಟೀ ಮಾಡಿಕೊಡ್ಬೇಕು, ಕುಡೀರಿ, ಸುಸ್ತಾಗಿದೆ ಅಂತ ಕಾಲು ಒತ್ತಾ ಇದ್ಲು. ಪುಟ್ಟ ಹುಡುಗ ಬಂದು ಎದೆ ಮೇಲೆ ಮಲ್ಕೋತಾ ಇದ್ದ. ಆ ಸಂಬಂಧ ನನಗಿನ್ನೂ ಮರ್ತಿಲ್ಲ. ನನಗೆ ನಾನು ಯಾವತ್ತಾದರೂ ಜೀವನದಲ್ಲಿ ಸಂತೋಷವಾಗಿದ್ದಿದ್ದಾದರೆ ಆ ಸಮಯ ಈಗಲ್ಲ ಅಂತ. ದಯವಿಟ್ಟು ಸಂಬಂಧಗಳ ಗಟ್ಟಿ ನನಗೆ ನೀವು ಸಾಧನೆ ಮಾಡಿ ಆಕಾಶನೇ ಮುಟ್ಟಿ, ಆಕಾಶದ ಜೊತೆಗೆ ನಿನ್ನ ಪರಿವಾರದವ್ರು ಇರಬೇಕು, ಎಲ್ಲರೂ ಜೊತೆಯಾಗಿರ್ಬೇಕು, ಸಂತೋಷವಾಗಿರಬೇಕು. ಜೀವನದಲ್ಲಿ ಆ ಸಂತೋಷ ಇಲ್ಲದೆ ಹೋದರೆ ಇನ್ಯಾವ ಸಂತೋಷ ಕೊಡೋಕ್ಕೆ ಸಾಧ್ಯ ಇದೆ? ನಾನು ಕಂಡಿದ್ದೀನಿ. ನಾನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲೇ ಪಾಠ ಮಾಡಬೇಕಾದ್ರೆ ಒಬ್ಬ ಹುಡುಗಿ ಮಾತಾಡಿದೆ, ಜೀವನದಲ್ಲಿ ಯಶಸ್ಸು ಅಂದರೆ ಏನು ಅಂತ. ಆಕೆ ಭಾಳ ಚಂದ ಹೇಳಿದ್ವಿ, ಟಿಪಿಕಲ್ ಅಮೇರಿಕನ್ ಗರ್ಲ್. ಹಿಂಗೆ ಕೈ ಮಾಡಿಬಿಟ್ಟು, ಸಕ್ಸಸ್ ಮೀನ್ಸ್ ಯು ಶುಡ್ ಲಾಟ್ಸ್ ಆಫ್ ಮನಿ ಅಂತ, ಭಾಳ ದುಡ್ಡು ಇರಬೇಕು ಅಂತ. ದಯವಿಟ್ಟು ನೀವು ಪ್ರಯತ್ನ ಮಾಡಿ ನೋಡಿ. ಗೂಗಲ್ ನೋಡಲಾರ್ದೇ 2000 ಇಸ್ವಿಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿದ್ದ ಯಾರಾಗಿದ್ದರು ನೆನಪಿಟ್ಕೊಳ್ಳಿ. ಯಾರಿಗೆ ನೆನಪಿದೆ? ಯಾರಿಗೂ ನೆನಪಿಲ್ಲ. ಅಂದರೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿನ ಯಾರೂ ನೆನಪಿಟ್ಟಿಲ್ಲ. ಕೆಲವರಂದ್ರು ಅಧಿಕಾರ ಇರಬೇಕು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಬೇಕು. ಸಾಧನೆ ಹೌದಲ್ಲ ಅದು? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದು ಸಾಧನೆ ಅಲ್ವಾ? ನಾನು ಅಂದ್ಕೊಂಡಿದ್ದೆ, ನಾನು ಹಾಗೆ ಅಂದ್ಕೊಂಡಿದ್ದೆ. ರಾಜ್ಕೋಟದಲ್ಲಿದ್ದಾಗ ಒಂದು 6 ತಿಂಗಳ ಕೆಳಗೆ ಒಂದು 50 ಜನ CBSE ಪ್ರಿನ್ಸಿಪಾಲ್ಸ್ ನನ್ನ ಕಡೆಗೆ ಇದ್ದರು. ಅವರು ಟ್ರೈನಿಂಗ್ ಮಾಡ್ತಾ, ಪ್ರಿನ್ಸಿಪಾಲ್ರಿಗೆ ದೊಡ್ಡ ಪ್ರಶ್ನೆ ಕೇಳಬಾರ್ದು, ಬಟ್ ಕೇಳಿಬಿಟ್ಟೆ ನಾನು. ಗೂಗಲ್ ನೋಡಬೇಡಿ, ಪೇಪರ್ ಪೆನ್ಸಿಲ್ ತೊಗೊಂಡು ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಅಂದೆ. ನಾನು ಅಮೇರಿಕಾದ ಕೇಳಲಿಲ್ಲ, ಏನೂ ನೋಡಲಾರ್ದೆ ಬರೀರಿ ಅಂತ. ಟೈಮ್ ತೊಗೊಂಬರೆದ್ರು, ಒಂದಿಬ್ಬರು ಅಲ್ಲೊಂದು ಇಲ್ಲೊಂದು ಹೆಸರು ಮಿಸ್ ಆಗಿತ್ತು ಕೆಲವರಿಗೆ. ನಾನು ಬೋರ್ಡ್ ಮೇಲೆ ತೋರಿಸಿದೆ. ಓಹ್ ಸಾರಿ ಸರ್, ಮರ್ತು ಬಿಟ್ವಿ ಸರ್ 2-3 ಹೆಸರು ಅಂದರು. ನೀವ್ಯಾಕೆ ಸಾರಿ ಅಂತೀರಿ ಅಂದೆ ನಾನು. ಅವ್ರು ಸಾರಿ ಅನ್ಬೇಕು. ಅಂದರೆ ನೀವು ಪ್ರಧಾನಮಂತ್ರಿ ಆದರೂ ಜನ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ರಾಷ್ಟ್ರಪತಿ ಆದರೂ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಬರೋದು ನೋಡಿ, ರಾಷ್ಟ್ರಪತಿ ಹೆಸರು ಬರೋದು ನೋಡಿ. ಎಲ್ಲರ ಬಗ್ಗೆ ಯಾರಿಗೂ ಕೆಟ್ಟ ಅಭಿಪ್ರಾಯ ಕೆಟ್ಟದಲ್ಲ, ಎಲ್ಲರೂ ದೊಡ್ಡವರೇ. ಆದರೆ ಕೆಲವ್ರನ್ನ ಮರ್ತಿದ್ದೀವಿ, ಕೆಲವ್ರು ನೆನಪಿಟ್ಟಿದ್ದೀವಿ. ಯಾಕೆ ಕೆಲವ್ರು ನೆನಪಿಡ್ತೀವಿ ನಾವು? ನಾನು 1000 ಜನ ಇರೋ ಪ್ರೋಗ್ರಾಮಲ್ಲಿ ಕೇಳಿದ್ದೀನಿ, ಒಬ್ಬರ ಹೆಸರು ಮರೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಅಂತ ಕೇಳಿದಾಗ ಡಾಕ್ಟರ್ ಕಲಾಂ ಅಂತಾರೆ ಎಲ್ಲರೂ. ಯಾಕೆ? ವಾಯ್ ಡಾಕ್ಟರ್ ಕಲಾಂ? ಹಿ ವಾಸ್ ಕಾಲ್ಡ್ ದಿ ಪೀಪಲ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಜನರ ಬಗ್ಗೆ ಏನು ಪ್ರೀತಿ ಇತ್ತು ಆ ಮನುಷ್ಯನಿಗೆ, ಅದ್ಭುತ ಅನಿಸುತ್ತೆ ನನಗೆ. ಈ ಮಕ್ಕಳಿಗೆ ಕಮಿಟ್ಮೆಂಟ್ ಹೇಳಬೇಕು ನಾವು. ಕಮಿಟ್ಮೆಂಟ್ ಅಂದರೆ ಹೇಗಿರ್ತದೆ, ಯಾವ ಮಟ್ಟದ ಕಮಿಟ್ಮೆಂಟ್ ಇರುತ್ತೆ ಅಂದರೆ, ನನ್ನದೇ ಎಕ್ಸಾಂಪಲ್ ಹೇಳಿಬಿಡ್ಬೇಕು. ಊರ ಹೊರಗೆ ದೂರದಲ್ಲಿ ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ, 45 ಕಿಲೋಮೀಟರ್ ದೂರ ಮೇಲೆ. ಅದಕ್ಕೆ ನಾನು ಡೈರೆಕ್ಟರ್ ಆ್ಯಂಡ್ ಪ್ರಿನ್ಸಿಪಾಲ್ ಅಂತಾಗಿದ್ದೆ. ನನಗೆ ಕಲಾಂ ಅವ್ರು ತುಂಬ ಪರಿಚಯ ಆಯಿತು ಮೊದಲು. ಅವ್ರು ಹೇಳಿದೆ, ಬರಬೇಕು ಸರ್ ನಮ್ಮ ಸ್ಕೂಲಿಗೆ ಅಂದೆ. ಓ ಯಾಲ್ ಕಮ್, ಡೆಫಿನೆಟ್ಲಿ ಕಮ್ ಅಂದರು. ಡೇಟ್ ಫಿಕ್ಸ್ ಮಾಡಿದರು. ದಯವಿಟ್ಟು ಗಮನಿಸಿ ಯಾವ ಮಟ್ಟದ ಕಮಿಟ್ಮೆಂಟ್ ಇರುತ್ತೆ ಅಂತ. ಬರ್ತೀನಿ, ಡೇಟ್ ಫಿಕ್ಸ್ ಆಯಿತು. ಆದರೆ ಸುದೈವ, ದುರ್ದೈವ ಅನ್ನೋಕ್ಕಾಗಲ್ಲ ಅದನ್ನು. ಸುದೈವ ಅಂದರೆ ಅವತ್ತೇ ಅವರು ಪ್ರೆಸಿಡೆಂಟ್ ಪೋಸ್ಟ್ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಫೈಲ್ ಮಾಡಬೇಕು ದಿಲ್ಲಿಯಲ್ಲಿ. ಯಾವ ದಿವಸ ಒಪ್ಕೊಂಡಿದ್ದಾರೆ ನನ್ನ ಕಡೆ ಬರ್ತೀನಿ ಅಂತ, ಅವತ್ತೇ ದಿಲ್ಲಿಯಲ್ಲಿ ಹೋಗಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗೋರವರು
ಶೂರ್ ಆರ್ಟ್ಸ್ ಬರೋದು ಗ್ಯಾರಂಟಿ ಇತ್ತು. ಎಲ್ಲ ಪಕ್ಷದವ್ರು ಸಪೋರ್ಟ್ ಮಾಡಿದ್ರು ಅವ್ರನ್ನ. ನಾಮಿನೇಷನ್ ಫೈಲ್ ಮಾಡೋ ದಿವಸ ಅವತ್ತೇ ಮಧ್ಯಾಹ್ನ 3 ಗಂಟೆಗೆ. ಅಂಥದ್ದಿದ್ದಾಗ ಯಾರಾದರೂ ಬರ್ತಾರ? ಅವ್ರು ಚೆನ್ನೈದಲ್ಲಿದ್ದರು ಅವಾಗ. ಆದರೆ ಮನುಷ್ಯನ ಕಮಿಟ್ಮೆಂಟ್ ಹೇಳಬೇಕು. 2 ದಿವಸ ಮೊದಲು ನಾನು ಫೋನ್ ಮಾಡಿ ಡಾಕ್ಟರ್ ಕೆ ಅನ್ನೋರನ್ನ, ಡಾಕ್ಟರ್ ಕೆ, ಐ ಹ್ಯಾವ್ ಎ ಸ್ಮಾಲ್ ಪ್ರಾಬ್ಲಮ್ ನಾವು ಅಂದರು. ಏನು ಪ್ರಾಬ್ಲಮ್ ಸರ್ ಅಂದೆ. ಐ ಹ್ಯಾವ್ ಟು ಫೈಲ್ ಮೈ ನಾಮಿನೇಷನ್ ಇನ್ ಡೆಲ್ಲಿ at 3 o'clock ಆನ್ ದ ಸೇಮ್ ಡೇ. ಓ, ಹಂಗಂದ್ರೆ ಬರೋಲ್ಲ ಅಂತ ಹೇಳ್ತಾರೆ ಅಂದ್ಕೊಂಡಿದ್ದೆ ನಾನು. ಅವ್ರೇನು ಹೇಳಿದ್ರು ಗೊತ್ತಾ? ಐ ಕಾಂಟ್ ಮಿಸ್ ಯುವರ್ ಕಮಿಟ್ಮೆಂಟ್, ಏನೋ ತಪ್ಪಿಸೋಕ್ಕಾಗಲ್ಲ. ಹಿಂದಿನ ದಿವಸ ನಾನು ರಾಜ್ಭವನ್ಗೆ ಬಂದುಬಿಡ್ತೀನಿ, ಇರ್ತೀನಿ. ಆದ್ರೆ ಒಂದು ಕೆಲಸ ಮಾಡಬೇಕು, ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ನಮ್ಮವ್ರು ಹೇಳ್ತಾರೆ, 45 ಕಿಲೋಮೀಟ್ರ್ ಹೋಗಿ ಬರೋದಕ್ಕೆ. ಕ್ಯಾನ್ ಯು ಬ್ರಿಂಗ್ ದ ಚಿಲ್ಡ್ರನ್ ಟು ಬ್ಯಾಂಗ್ಳೂರ್ ಓನ್ಲಿ? ಕರ್ಕೊಂಬರ್ತೀನಿ ಎಂದೆ. ನೀವು ನಂಬಲಿಕ್ಕಿಲ್ಲ, ಆದದ್ದಿದು. ಯಾವತ್ತು ನಮ್ಮ ಸಣ್ಣ ಕೆಲಸ ಇದ್ದರೆ ಬರೋಕ್ಕಾಗಲ್ಲ ರೀ, ಬೇರೆ ಕೆಲಸ ಬಂತು ಅಂತೀವಿ ನಾವು. ರಾಷ್ಟ್ರಪತಿ ಹುದ್ದೆಗೆ ನಾಮಿನೇಷನ್ ಫೈಲ್ ಮಾಡೋ ದಿವಸ ತಪ್ಪಿಸೋಕ್ಕಾಗಲ್ಲ ನಿಮ್ಮ ಕಮಿಟ್ಮೆಂಟು ಅಂಥೇಳಿ ಹಿಂದಿನ ದಿವಸ ಬಂದು ರಾಜಭವನದಲ್ಲಿದ್ದು, ಮರುದಿನ ನಾನು ಜೈನ್ ಕಾಲೇಜಿಗೆ ಎಲ್ಲರನ್ನೂ ಕರೆಸಿ, ಹುಡುಗರನ್ನೆಲ್ಲ ಮಕ್ಕಳನ್ನು ಕರೆಸಿದೆ. ಅಲ್ಲಿ ಬಂದು ಬೆಳಗ್ಗೆ 9 ರಿಂದ 10:30 ತನಕ ಮಕ್ಕಳಿಗೆ ಅಡ್ರೆಸ್ ಮಾಡಿ, ಆ ನಂತರ ವಿಮಾನ ಹಿಡ್ಕೊಂಡು ಡೆಲ್ಲಿಗೆ ಹೋಗಿ ಮಧ್ಯಾಹ್ನ 3 ಗಂಟೆಗೆ ನಾಮಿನೇಷನ್ ಫೈಲ್ ಮಾಡಿದರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಜೀವನಕ್ಕೆ ಬೆಲೆ ಬರೋದು ಮಾತಿನಂತೆ ನಡ್ಕೊಂಡಾಗ. ಎಲ್ಲಿವರೆಗೂ ನಾನು ಮಾತು ಹೇಳಂತೆ ನಡ್ಕೋತೀನೋ ಅಲ್ಲಿವರೆಗೂ ನನ್ನ ಜೀವನಕ್ಕೊಂದು ಬೆಲೆ ಇದೆ. ನಾನು ಹೇಳೋದೇ ಒಂದು, ಮಾಡೋದೇ ಒಂದು ಆದರೂ ಏನೂ ಆಗಲ್ಲ. ಅದಕ್ಕೆ ಹೇಳ್ತೀನಲ್ಲ, ಪೀಪಲ್ ಡೂ ನಾಟ್ ಡೂ ವಾಟ್ ಐ ಸೇ, ಪೀಪಲ್ ಡೂ ವಾಟ್ ಐ ಡೂ. ನಾನು ಮಾಡಿದ ಹಾಗೆ ಜನ ಮಾಡ್ತಾರೆ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ, ಮಾಡಿ ಮುಗಿಸ್ತೀನಿ. ನಾನು ಜಾಸ್ತಿ ಮಾತಾಡೋಲ್ಲ. ಅವ್ರು ಹೇಳಿದ್ದಾರೆ 20 ನಿಮಿಷ ಅಂತ. 20 ನಿಮಿಷ ಆಗೋ ಬಂತು ನನಗೆ. ಈಗ ಒಂದು ಸಣ್ಣ ಪ್ರಯೋಗ ಮಾಡೋಣ. ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಬೇಕು. ಆಗ್ಬೋದಾ? ಎಲ್ಲರೂ ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ. ಸಾಕಷ್ಟು ಸಲ ಮಾಡಿದ್ದೀನಿ, ಬಟ್ ಇವನ್ ಸ್ಟೈಲ್ ಇಂಟ್ರೆಸ್ಟಿಂಗ್. ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಡು ಬನ್ನಿ. ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರು ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಳ್ಳಿ. ನಾನೇನು ಹೇಳಿದ್ದೆ? ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಕೆನ್ನೆ ಯಾವುದು, ಗದ್ದ ಯಾವುದು ಗೊತ್ತಿಲ್ವ ನಮಗೆ? ನಾನು ನಿಮ್ಮ ಕಡೆ ಮುಖ ಮಾಡಿ ಎತ್ತರದಲ್ಲಿ ನಿಂತಿರೋದ್ರಿಂದ ನಾನು ಗಮನಿಸ್ತಾ ಇದ್ದೆ. ಸುಮಾರು 75% ಜನ ಇಲ್ಲೇ ಇಟ್ಕೊಂಡಿದ್ದೆ. ಕೆಲವೊಂದರು ಎಲ್ಲ ಇವನು ಕೆನ್ನೆ ಅಂತ ಇಲ್ಲಿ ಇಟ್ಕೊತಾನೆ, ಇವನು ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರೆ ಅದೇ ಸರಿ ಇರಬೇಕು ಅಂತ ಇಟ್ಕೊಂಡು. ಇನ್ನು ಕೆಲವರು ಭಾರಿ ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರೆ. ಇದು 30 ಸೆಕೆಂಡಲ್ಲಿ ಆದದ್ದು ಸ್ನೇಹಿತರೆ, 30 ಸೆಕೆಂಡಲ್ಲಿ ಆದದ್ದು ಇದು. ಏನು ಹೇಳುತ್ತೆ ಅದು? ಏನು ಹೇಳುತ್ತೆ? ಜನ ನೀನು ಹೇಳಿದ ಹಾಗೆ ಮಾಡೋಲ್ಲ, ಮಾಡಿದ ಹಾಗೆ ಮಾಡ್ತಾರೆ. ನಾನು ಮಾತಿಗೆ ತಕ್ಕದಾಗಿ ನಡ್ಕೊಂಡಾಗ ಮಾತ್ರ ನನ್ನ ಮಾತಿಗೆ ಒಂದು ಬೆಲೆ ಇರ್ತದೆ, ಅದು ಬೆಲೆ ಇರೋಲ್ಲ. ಆದ್ದರಿಂದ ನಾನು ದಯವಿಟ್ಟು ತಂದೆ ತಾಯಿಗೆ ಒಂದು ಮಾತು ಹೇಳ್ತೀನಿ. ಮಕ್ಕಳಿಗೆ ಸಂಸ್ಕೃತಿ ಕೊಡಬೇಕು ಅಂದಾಗ ಹೇಳಿದರೆ ಬರೋಲ್ಲ. ಮನೆಯಲ್ಲಿ ನಾನು ಸಂಸ್ಕೃತಿ ಪಾಲಿಸಿದರೆ ಮಕ್ಕಳಿಗೂ ಬರುತ್ತೆ. ನಾನೇ ಮಾಡದೆ ಹೋದರೆ ಮಕ್ಕಳಿಗೆ ಬರೋದಂದ್ರೆ ಹೇಗೆ ಬರುತ್ತೆ? ಕೆಲವರು ಭಾಳ ನಾನು ಯಾವಾಗಲೂ ಮಕ್ಕಳ ಪಕ್ಷಪಾತಿ. ನಾನು ಎಲ್ಲರೂ ಬೈತಾರೆ ನನಗೆ, ಯು ಆಲ್ವೇಸ್ ಫಾರ್ ಯಂಗ್ ಪೀಪಲ್ ಅಂತ. ಐ ಆಮ್ ಫಾರ್ ಯಂಗ್ ಪೀಪಲ್, ನೋ ಡೌಟ್ ಅಬೌಟ್ ಇಟ್. ಹುಡುಗರಿಗೆ ಸಂಸ್ಕೃತಿ ಇಲ್ಲ ರೀ, ನಮ್ಮ ಹುಡುಗರು ಕಲ್ಚರ್ ಬರಲಿಲ್ಲ ಅಂತ ಗೋಳಾಡ್ತಾರೆ. ನಾನು ಹೇಳಿದೆ, ನಿಮಗೆ ಬಂದಿದೆಯಾ? ನಿಮಗೆ ಬಂದೆ, ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು. ನಿಮ್ಮ ಮಕ್ಕಳಿಗೆ ಬಂದಿಲ್ಲ ಅಂದರೆ ಏನರ್ಥ? ನೀವು ಕೊಟ್ಟಿಲ್ಲ ಅಂತ ಅಲ್ವಾ? ನಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಟಿದ್ದ ಸಂಸ್ಕೃತಿ ನನಗೆ ಬಂದಿದೆ, ನನ್ನ ಮಕ್ಕಳಿಗೆ ಬರಲಿಲ್ಲ ಅಂತ ನಾನು ಕೊಡಲಿಲ್ಲ ಅಂತ. ಆದ್ದರಿಂದ ಸಂಸ್ಕೃತಿ ಮಕ್ಕಳಿಗೆ ಬಂದಿಲ್ಲ ಅಂತ ದಯವಿಟ್ಟು ಹೇಳಬೇಡಿ. ಮಕ್ಕಳಿಗೆ ಸಂಸ್ಕೃತಿ ಕೊಡೋ ಜವಾಬ್ದಾರಿ ನಮ್ಮದು. ಈ ಸಂಸ್ಕಾರ ಅನ್ನೋದೇ ಶಿಕ್ಷಣ. ಇವತ್ತು ಒಂದು ಮಾತನ್ನು ಹೇಳ್ತೀನಿ, ಯಾವ ನಡವಳಿಕೆಯಿಂದ ನನ್ನ ಜೀವನ ಪರಿಷ್ಕಾರ ಆಗುತ್ತೋ ಅದು ಸಂಸ್ಕಾರ. ಸಂಸ್ಕಾರದಿಂದಾನೇ ಬಂದದ್ದು. 3 ಪದ ಇದ್ದಾವೆ, ನಾನು ಭಾಳ ಕಡೆ ಹೇಳಿದ್ದೀನಿ, ಅದನ್ನು ಭಾಳ ಚಂದ ಪದ. 3 ಪದಗಳಿದ್ದಾವೆ ಕನ್ನಡದಲ್ಲಿ, ಸಂಸ್ಕೃತದಲ್ಲೆಲ್ಲ ಭಾಷೆಯಲ್ಲಿದ್ದಾವೆ. ಕನ್ನಡದಲ್ಲಿ ಒಂದು ಪ್ರಕೃತಿ, 2ನೇದು ಸಂಸ್ಕೃತಿ, 3ನೇದು ವಿಕೃತಿ ಅಂತ. ಮೊದಲೇ ಪ್ರಕೃತಿ, ತಾನೇ ತಾನಾಗಿರೋದು ಪ್ರಕೃತಿ. ಬೆಟ್ಟ ಇದೆ, ಗುಡ್ಡ ಇದೆ, ಕಲ್ಲು ಬಂಡೆ ಇದ್ದಾವೆ. ಪ್ರಕೃತಿ ಭೂಮಿ ಹುಟ್ಟಿದಾಗಿನಿಂದ ಅಲ್ಲೇ ಇದ್ದಾವೆ. ಪ್ರಕೃತಿ ಅದು ನ್ಯಾಚುರಲ್.
ನಮ್ಮ ಊರ ಮುಂದೆ ಒಂದು ದೊಡ್ಡ ಕಲ್ಲು ಬಿದ್ದಿದೆ, ಶತಮಾನಗಳಿಂದ ಅಲ್ಲೇ ಬಿದ್ದಿದೆ. 450 ಕೋಟಿ ವರ್ಷ ಆಯಿತು ಭೂಮಿಯಾಗಿ, ಅವತ್ತಿಂದ ಅಲ್ಲೇ ಬಿದ್ದಿದೆ ಕಲ್ಲು. ಒಬ್ಬ ಯಾವನೋ ಶಿಲ್ಪಿ ಬರ್ತಾನೆ, ಬುದ್ಧಿವಂತ, ನೋಡ್ತಾನೆ, ಚೆನ್ನಾಗಿದೆಯಲ್ರಿ ಕಲ್ಲಿದು, ಒಂದು ವಿಗ್ರಹ ಮಾಡೋಣ ಅಂತ ಹೋಗ್ತಾನೆ. 2 ವರ್ಷ ಪ್ರಯತ್ನ ಮಾಡ್ತಾನೆ, ತನ್ನ ಕೌಶಲ್ಯ ಹಾಕ್ತಾನೆ, ಬ್ಯೂಟಿಫುಲ್ ಕೃಷ್ಣ ವಿಗ್ರಹ ನಿಂತ್ಕೊಳ್ತು. ಯಾರೋ ಪ್ರತಿಷ್ಠಾಪನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದನ್ನು ಸಂಸ್ಕೃತಿಯ ಪ್ರತೀಕ ಅಂತ ಕರೆದ್ವಿ ನಾವು. ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ ಅಲ್ವಾ? ಆದರೆ ಕಲ್ಲು ತನ್ನಷ್ಟಕ್ಕೆ ತಾನೇ ವಿಗ್ರಹ ಆಗಲಿಲ್ಲ. ಅದು ಯಾರೋ ಒಬ್ಬರು ಜ್ಞಾನ ಇದ್ದವರು ಪರಿಶ್ರಮ ಹಾಕಿದಾಗ ಮಾತ್ರ ಪ್ರಕೃತಿ ಇದ್ದದ್ದು ಸಂಸ್ಕೃತಿ ಆಗತ್ತೆ. ಅದನ್ನು ನೋಡದೆ ಹೋದರೆ ಯಾವುದೋ ಕಲ್ಲು ಒಡೆದು ಹಾಕಿದ್ರೆ ಅದನ್ನು ರಸ್ತೆ ಜಲ್ಲೆ ಮಾಡಿಬಿಡಿ ಅಂದರೆ, ಒಂದು ವಿಗ್ರಹವಾಗಿ ಹೋದಾಗಿದ್ದಂಥ ಒಂದು ಕಲ್ಲು ರಸ್ತೆ ಜಲ್ಲಿ ಆದರೆ ಅದು ವಿಕೃತಿ ಆಗ್ತದೆ ಅಂತ. ಹಾಗೆ ಆಗ ತಾನೇ ಹುಟ್ಟಿದಂಥ ಮಗು ಇದೆಯಲ್ಲ, ಅದು ಪ್ರಕೃತಿ. ಅದಕ್ಕೇನೂ ಗೊತ್ತಿಲ್ಲ ಪಾಪ. ಮಗು ಆಗ ತಾನೇ ಹುಟ್ಟಿದಂಥ ಮಗು ಒಳೋದು ಬಿಟ್ಟರೆ ಇನ್ನೇನು ಬರಲ್ಲ. ಆ ಪ್ರಕೃತಿಯಾಗಿದ್ದಂಥ ಮಗು ಮುಂದೆ 25-30 ವರ್ಷ ಬೆಳೆದು ದೊಡ್ಡವರಾಗಿ ಸುಸಂಸ್ಕೃತ ವ್ಯಕ್ತಿ ಅಂತಾದಾಗ ಯಾವ್ಯಾವ ಪ್ರಕ್ರಿಯೆಗಳು ಆ ಮಗು ಮೇಲಾಯಿತೋ, ಯಾವ್ಯಾವ ಸಂಸ್ಕಾರಗಳು ಮಗುವ ಮೇಲಾಯಿತೋ ಅದನ್ನೇ ನಾವು ಶಿಕ್ಷಣ ಅಂತ ಕರೆಯೋದು. ಸಂಸ್ಕಾರವನ್ನೇ ಶಿಕ್ಷಣ ಅಂತ ಕರೆಯೋದು. ಅದು ನಿಜವಾದ ಶಿಕ್ಷಣ. ಉಳಿಕಿದೆಲ್ಲ ಸರ್ಟಿಫಿಕೇಟ್. ಯಾವಾಗ ನನಗೆ ಆ ಸಂಸ್ಕಾರ ಸಿಗುತ್ತೋ, ದೊಡ್ಡವರ ಹತ್ರ ವಿನಯವಾಗಿ ಮಾತಾಡೋದಾಗಲಿ, ಯಾರನ್ನೂ ಹೀಯಾಳಿಸಿ ಮಾತಾಡದೇ ಇರುವಂತಾಗಲಿ, ನನಗೆ ಯಾವಾಗಲೂ ಬಸವಣ್ಣವ್ರ ಮಾತು ಆದರ್ಶ ಅನಿಸ್ಬಿಡುತ್ತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಎಷ್ಟು ಚಂದ ರೀ ಅದು. ಒತ್ತಕ್ಷರ ಕೂಡ ಇಲ್ಲ, 900 ವರ್ಷದಿಂದ ಬರೆದಂಥದ್ದು. ಅದು ಒಂದು ಸಾಕಲ್ಲ ನಮ್ಮ ಜೀವನಕ್ಕೆ. ಅಂದರೆ ಬದುಕಿನಲ್ಲಿ ನನಗೆ ಕಾಪಾಡೋದು ನನ್ನ ನಡೆ, ನನ್ನ ನುಡಿ. ಅದಕ್ಕೆ ನಾನು ಮಕ್ಕಳಿಗೆ ದಯವಿಟ್ಟು ಬೇಡ್ಕೊಳ್ಳೋದು ಅಷ್ಟೇ, ಯಾವತ್ತೂ ಅಹಂಕಾರ ಬರೋದು ಬೇಡ. ನಾನು ದೈವನೋ ಸುದೈವನೋ ಗೊತ್ತಿಲ್ಲ, ನಾನು ಶಿಕ್ಷಣದ ಪೂರ್ತಿಯೆಲ್ಲ ರ್ಯಾಂಕೇ ಬಂದಿದ್ದೆ. ನನಗೆ ಯಾಕೆ ಬಂತೋ ಗೊತ್ತಿಲ್ಲ. ಆದರೆ ಆ ರ್ಯಾಂಕ್ನಿಂದ ನಾನು ಇವತ್ತು ನೋಡಿ ಯಾರೊಬ್ಬರು ಫಸ್ಟ್ ರ್ಯಾಂಕ್ ಬರ್ತಾರೆ, ಏನೋ ಆಕಾಶದಲ್ಲಿ Cloud 9, ಫಸ್ಟ್ ರ್ಯಾಂಕ್, ಅಪ್ಪ ಅಮ್ಮ ಊರು ತುಂಬ ಸ್ವೀಟ್ ಹಂಚ್ತಾರೆ, ಎಲ್ಲ ಆಗ್ತದೆ. ಮರುವರ್ಷ ಏನಾಗುತ್ತೆ, ಇನ್ನೊಬ್ಬರು ಫಸ್ಟ್ ರ್ಯಾಂಕ್ ಬರ್ತಾರೆ. ಅದ್ರ ಮರುವರ್ಷ ಇನ್ನೊಬ್ಬರು ಫಸ್ಟ್ ರ್ಯಾಂಕ್ ಬರ್ತಾರೆ. ನಾ ಹೇಳ್ಕೋಬೇಕಾವಾಗ ನಂದು ಫಸ್ಟ್ ರ್ಯಾಂಕ್ ಬಂದಿತ್ತು ರೀ ಅಂತ ಹೇಳ್ಕೋಬೇಕಾವಾಗ. ಸುಮ್ಮನೆ ಕೂತ್ಕೊಳ್ರಿ, ನಿಮ್ದು ಯಾವಾಗ ತೊಗೊಂಡು ಏನು ಮಾಡೋದು ಅಂತ. ಅಂದರೆ ಒಂದು ಪರೀಕ್ಷೆಯ ರಿಸಲ್ಟ್ ನನ್ನನ್ನು ದೊಡ್ಡವನನ್ನಾಗಿ ಮಾಡಲ್ಲ. ಆವಾಗ ಅಭಿಮಾನ ಇರಬೇಕು, ಸಂತೋಷ ಇರಬೇಕಾದ್ದೇ ನಿಜ. ಆದರೆ ನೆನಪು ಇರಬೇಕು, ಮುಂದಿನ ವರ್ಷ ಮತ್ತೊಬ್ಬರು ಬರ್ತಾರೆ. ಅದಕ್ಕೆ ಕೊನೆಗೆ ನೆನಪಿಡೋದು ಯಾವುದು? ಇದು. ಯಾವುದೋ ಒಬ್ಬ ಹುಡುಗ, ಒಬ್ಬ ತರುಣ ರಾಜ ಆಗಿದ್ದ, ರಾಜಕುಮಾರ. ಆಗಿನ ಕಾಲದಲ್ಲಿ ರಾಜರ ಭಜನ ಮಂದಿ ಹೆಣ್ಮಕ್ಳು ಮದುವೆ ಆಗೋರು. ರಾಜನೋ ಬಹುವಲ್ಲಭ ಅಂತ ಇತ್ತು. ಆದರೆ ಆತ ತೀರ್ಮಾನ ಮಾಡಿದ, ಒಬ್ಬಳೇ ಮದುವೆ ಆಗ್ತೀನಿ ನಾನು, ಏಕಪತ್ನಿ ವೃತಸ್ಥ ಆಗಿರ್ತೀನಿ, ಸತ್ಯವನ್ನು ಮಾತ್ರ ಹಿಡ್ಕೋತೀನಿ ಅಂತಂತ ಹುಡುಗ ರಾಮ ಇವತ್ತು ದೇವರಾಗಿ ನಿಂತಿದ್ದಾನೆ. ನಮಗೆ ಯಾರು ಮೌಲ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು ಅವರು ದೇವರಾದರು. ಒಬ್ಬ ಹುಡುಗ ಕೃಷ್ಣ, ಜಗತ್ತಿನ ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲ ಹತ್ತಿರ ಇದ್ದರೂ ತಾನು ಚಕ್ರವರ್ತಿ ಎಂದೂ ಆಗಲಿಲ್ಲ. ಕೊನೆವರೆಗೂ ತನ್ನ ಶಿಷ್ಯನಾದಂಥ ಅರ್ಜುನನ ರಥ ತುಳಿದು, ಕುದುರೆಗಳನ್ನು ತೊಳೆದು ರಥ ಓಡಿಸಿದ, ಕರ್ಮವನ್ನು ತೋರಿಸಿದಂಥ ಕೃಷ್ಣ ದೇವರಾದ. ಮತ್ತೊಬ್ಬ ರಾಜಕುಮಾರ, ಏನೂ ಬೇಡ ಅಂತ ಕಾಡಿಗೆ ಹೋಗಿ ದುಃಖಕ್ಕೆ ಕಾರಣ ಹುಡ್ಕೋಕೆ ಹೋದಂಥ ಬುದ್ಧ ದೇವರಾದ. ಏನೂ ಬೇಡ ಅಂತ ಆಕಾಶಕ್ಕೆ ದಿಗಂಬರನಾಗಿ ನಿಂತಂಥ ಮಹಾವೀರ ದೇವರಾದ. ಸಮಾನತೆಯನ್ನು ಹೇಳೋಕೆ ಹೋದಂಥ ಬಸವಣ್ಣವ್ರ ದೇವರಾದ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಂದರೆ, ಅವರೆಲ್ಲ ನಮ್ಮ ಹಾಗೆ ಜೀವ ತಳೆದವರು, ನಮ್ಮ ಹಾಗೆ ಜೀವನ ತಳೆದವರು. ಆದರೆ ಜೀವನಕ್ಕೊಂದು ಗುರಿ ಇಟ್ಕೊಂಡು ಬೆಳೆದ್ರಲ್ಲ, ಇಷ್ಟು ದೊಡ್ಡವರಾಗ್ಬಿಟ್ರು. ಆದ್ದರಿಂದ ಜನ ನಮ್ಮನ್ನು ನೆನೆಸೋದು ಆ ಮೌಲ್ಯಗಳಿಂದಾಗಿ. ಆದರೆ ಒಂದು ತಪ್ಪು ಮಾಡ್ತೀವಿ ನಾವು, ಭಾಳ ತಪ್ಪು ಮಾಡ್ತೀವಿ. ಮಕ್ಕಳಿಗೆ ಮೌಲ್ಯಗಳನ್ನು ಸರಿಯಾಗಿ ಹೇಳ್ಕೊಡಲ್ಲ. ಎಷ್ಟು ನೆಗೆಟಿವ್ ಆಗಿ ಹೇಳ್ಕೊಡ್ತೀವಿ ಅಂದರೆ, ಅಯ್ಯೋ ಬಿಡ್ರಿ, ಹರಿಶ್ಚಂದ್ರ ಅಂತೂ ತಮಾಷೆ ಆಗಿಬಿಟ್ಟಿದೆ. ಬಂದ ನೋಡ್ರಿ ಹರಿಶ್ಚಂದ್ರ ಅಂದ್ರೆ, ಸತ್ಯ ಹೇಳಿದ್ರೆ ಹೆಂಗೆ ಒದ್ದಾಡ್ತಾನೆ ನೋಡಿ ಇವನು, ಸತ್ಯ ಹೇಳಿ ಹೆಂಗಾದ ನೋಡ್ರಿ ಇವನು ಅಂತಾರೆ. ಹಾಗಲ್ಲ ಅದು. ನನ್ನ ಮನೆ ಪಕ್ಕದಲ್ಲಿ ಪ್ರೊಫೆಸರ್ ಇದ್ದರು, ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಅವರು. ನನ್ನ ಕಡೆ ಬಂದರು ಒಂದು ಸಲ. ಸರ್ ಏನು ಸರ್ ಮಕ್ಕಳಿಗೆ ಹೆಂಗೆ ಹೇಳೋದು ಸರ್ ಅಂದರು. ಯಾಕ್ರೆ ಏನಾಯಿತು ಅಂತ ಕೇಳಿದೆ. ನಮ್ಮ ಮೊಮ್ಮಗ ಇದ್ದಾನೆ, ಅವನಿಗೆ ನಾವು ಹರಿಶ್ಚಂದ್ರ ಸಿನಿಮಾ ತೋರಿಸ್ಬೇಕು ರಾಜ್ಕುಮಾರ್ದು ಅಂತ ಆಸೆ. ಹುಡುಗ ಬರೋಲ್ಲ ಅಂತಿದ್ದ. ಕರ್ಕೊಂಡು ಹೋದೆ. ಆ ಸಾಗರ್ ಥಿಯೇಟ್ರ್ ಅಂತ ಇತ್ತು ಅಲ್ಲಿ ಒಂದು ಮೆಜೆಸ್ಟಿಕ್ ರೋಡಲ್ಲಿ. ಅಲ್ಲಿ ಮಾರ್ನಿಂಗ್ ಶೋ ಹೋದ್ವಿ. ಅಜ್ಜ ಮೊಮ್ಮಗ ಕೂತಿದ್ದಾರೆ. ಹರಿಶ್ಚಂದ್ರ ಸಿನಿಮಾ ಶುರು ಆಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಹರಿಶ್ಚಂದ್ರ ಕಷ್ಟ ಪರಂಪರೆ ಶುರು ಆಯಿತು. ಅಜ್ಜ ಒಂದೇ ಸಮ ಅಳ್ತಾ ಇದ್ದಾರೆ ಅದು ನೋಡಿ ನೋಡಿ. ಹುಡುಗ ಸ್ಕ್ರೀನ್ ನೋಡ್ತಾನೆ, ಅಜ್ಜನ ಮುಖ ನೋಡ್ತಾನೆ, ಸ್ಕ್ರೀನ್ ನೋಡ್ತಾನೆ, ಅಜ್ಜನ ಮುಖ ನೋಡ್ತಾನೆ.
ಸಿನಿಮಾ ಮುಗಿದ್ನ ರಾಜ ಕಣ್ಣು ಒರೆಸ್ಕೊಂಡು ನೀನೇ ಹಾಗೆ ಆಗ್ಬೇಕಪ್ಪ, ನೀನು ಹಾಗೆ ಆಗಬೇಕಪ್ಪ ಅಂದ್ರಂತೆ. ಹೇಗೆ ಅಂತ ಕೇಳ್ದ ಅವನು. ಹೇಗೆ ಅಂದರೆ ಹರಿಶ್ಚಂದ್ರ ನಂಗೆ ಆಗಬೇಕು ಅಂತ. ಸಾಧ್ಯವೇ ಇಲ್ಲ ಅನ್ನೋನು. ಯಾಕೆ ನೋಡಿದಿಲ್ಲ, ಮೊದಲೇ ರೀಲಿನ ಕೊನೆ ರೀಲ್ ತಕ್ಕ ಕಳ್ತಾ ಇದ್ದಾನು ಅವನಂಗೆ ಆಗಲ್ಲ, ನಾನು ಆಗೋದು ವಿಶ್ವಾಮಿತ್ರ ನಂಗೆ ಆಗ್ತೀನಿ ಅಂದಂತೆ. ಅವ್ರು ಹೇಳಿದ್ರು, ನೋಡಿ ಸರ್ ನಮ್ಮ ಹುಡುಗರ ಹಣೆ ಬಾರ, ನಾನು ಎಷ್ಟು ದುಃಖಪಟ್ಟಿದ್ದೆ ಸಿನಿಮಾ ನೋಡಿ, ಎಷ್ಟು ಆದರ್ಶ ಅನಿಸಿತ್ತು. ನಾನು ಅದೇ ಹೇಳೋದು ತಪ್ಪು ಮಾಡಿದ್ದೆ, ಕರೀರಿ ಹುಡುಗನ ಅಂತ ಹೇಳಿದೆ. ಕರ್ಕೊಂಬಂದ್ರು ಭಾನುವಾರ. ನಾ ಕೇಳಿದೆ ಅವ್ರಿಗೆ, ಸಿನಿಮಾ ಹೆಂಗಿತ್ತು ಅಂತ ಕೇಳಿದೆ. ಬೋರ್ ಅಂಕಲ್, ಫೈಟ್ ಇಲ್ಲ, ಗೊಳ ಅಳ್ತಾ ಇದ್ರು ಬರೀ ಅಂದ. ನಾವು ಹೋಗ್ಲಿ ಬಿಡೋ, ನಿನ್ನ ಕಥೆ ಅರ್ಥ ಆಯ್ತಲ್ಲ. ಕಥೆ ಅರ್ಥ ಆಯಿತು. ಯಾವತ್ತೂ ಹರಿಶ್ಚಂದ್ರ ತನ್ನ ರಾಜ್ಯ ಕಳ್ಕೊಂಡು ಹೆಂಡತಿ ಮಕ್ಕಳನ್ನೆಲ್ಲ ಮಾರ್ಕೊಂಡು ಹೋದ್ನಲ್ಲ ಸುಡುಗಾಡು ಕಾಯೋದಕ್ಕೆ, ಅಲ್ಲಿಂದ ಕೊನೆಗೆ ಹೆಂಡತಿನ ಕೊಲ್ಲಕ್ಕೆ ಹೋದಾಗ ಈಶ್ವರ ಬಂದ ಕೈ ಹಿಡಿದು ಮತ್ತೆ ವಾಪಸ್ ರಾಜ್ಯ ಬಂತಲ್ಲ. ರಾಜ್ಯ ಕಳ್ಕೊಂಡಿದ್ದ ವಾಪಸ್ ರಾಜ್ಯ ಬರೋ ತನಕ ಎಷ್ಟು ಅವಧಿ ಆಗಿರ್ಬೇಕದು ಅಂತ ಕೇಳಿದೆ. ಅದನ್ನೇನು ತೋರಿಸ್ತಿಲ್ಲ ಅಂಕಲ್ ಅವರು ಅಂದ. ಅದೇ ಪ್ರಾಬ್ಲಮ್ ನಮ್ಮದು. ಅವನ ರಾಜ್ಯ ಕಳ್ಕೊಂಡು ವಾಪಸ್ ರಾಜ್ಯ ಬರೋ ತನಕ 2 ವರ್ಷ ಅವನ ಜೀವನದಲ್ಲಿ ಆದದ್ದು. 2 ವರ್ಷ ವಿಧಿ ಅವನ್ನ ಹರಿದು ಬಿಡ್ತು, ಚೆನ್ನಾಗಿ ಹರಿದು ಬಿಡ್ತು, ಪರೀಕ್ಷೆ ಮಾಡ್ತು. ಹರಿಶ್ಚಂದ್ರ ಗಟ್ಟಿ ನಿಂತ್ಕೊಂಡ, ಸತ್ಯಕ್ಕೋಸ್ಕರ ನಿಂತ್ಕೊಂಡ 2 ವರ್ಷ. ಅದೇ ಪುರಾಣ ಹೇಳುತ್ತೆ, ಹರಿಶ್ಚಂದ್ರ ಮುಂದೆ 30,000 ವರ್ಷ ಚಕ್ರವರ್ತಿಯಾಗಿದ್ದ ಅಂತ. ಎಷ್ಟು ವರ್ಷ ಸ್ವಾಮಿ? 30,000 ವರ್ಷ. ಕಷ್ಟಪಟ್ಟದ್ದೆಷ್ಟು? 2 ವರ್ಷ. ನಮ್ಮ ಮಕ್ಕಳಿಗೆ ಹೇಳೋದು ಇದು, ಮೌಲ್ಯ ಪಾಲಿಸಿ ಜೀವನ ಪರ್ಯಂತ ಅರಿಯೋಲ್ಲ ನಿಮ್ಮನ್ನದು. ಆ ಕ್ಷಣದಲ್ಲಿ ನಿಂತ್ಕೋತೀರ ಗಟ್ಟಿಯಾಗಿ, ಮೌಲ್ಯ ಪರೀಕ್ಷೆ ಮಾಡುವಂಥ ಕ್ಷಣಗಳ ಜೀವನದಲ್ಲಿ ಬರ್ತದೆ. ಆಗ ಗಟ್ಟಿಯಾಗಿ 2 ನಿಮಿಷ ನಿಂತ್ಕೊಳ್ಳಿ, 2 ದಿವಸ ನಿಂತ್ಕೊಳ್ಳಿ, ಮುಂದೆ ಜೀವನ ಪರ್ಯಂತ ಯಶಸ್ವಿ ಆಗಿರ್ತೀವಿ ನಾವು. ಆದರೆ ಹೆಂಗೆ ಮಾಡಿದ್ರಿ, ಇದು ಬೇಡ ಬಿಡ್ರಿ, ಅದು ಬಿಟ್ಟು ಹೋಗ್ಬಿಟ್ರೆ ಹೋಯ್ತು. ದಯವಿಟ್ಟು ನೋಡಿ, ಹರಿಶ್ಚಂದ್ರನ ಹಿಂದೆ ಯಾರು ರಾಜ ಇದ್ದರೂ ನೆನಪಿಲ್ಲ ನಮಗೆ. ಹರಿಶ್ಚಂದ್ರ ನಂತರ ಯಾರು ರಾಜ ಬಂದರೂ ಗೊತ್ತಿಲ್ಲ ನಮಗೆ. ಹರಿಶ್ಚಂದ್ರ ಮರ್ತಿಲ್ಲ. ಬರೇ ಹರಿಶ್ಚಂದ್ರ ಅನ್ನೋದಿಲ್ಲ ನಾವು, ಸತ್ಯ ಹರಿಶ್ಚಂದ್ರ ಅನ್ನೋದು ಅವನ ಅಡ್ಡೆಸರಾಯಿತು, ಸತ್ಯ ಅನ್ನೋದು. ಹೇಗೆ ಆಗತ್ತೆ ನೋಡಿ. ಒಂದು ಸಲ ನಾನು ಗುಂಡಪ್ಪ ಕಡೆ ಬಯಸ್ಕೊಂಡಿದ್ದೆ. ಸರ್ ಒಳ್ಳೆಯವ್ರಿಗೆ ಯಾಕೆ ದುಃಖ ಬರುತ್ತೆ ಸರ್ ಅಂತ ಕೇಳಿದೆ. ಯಾರಿಗೆ ಬಂತ್ರಿ ಅಂತ ಕೇಳಿದ್ರು. ನಾನು ರಾಮನಿಗೆ ಅಂದೆ. ರಾಮನಿಗೇನಾಯಿತು ಅಂತ ಕೇಳಿದ್ರು. ಇನ್ನು ಅವ್ರಿಗೇನು ರಾಮಾಯಣ ಹೇಳೋದು ನಾನು? ಅಲ್ಲ ಸರ್, ಅದು ಮದುವೆ ಆದಮೇಲೆ ಅದು 14 ವರ್ಷ ಕಾಡಿಗೆ ಹೋಗಲಿಲ್ವಾ, ರಾಮನಿಗೆ ಹಂಗೆ ಆಗಬೇಕಾಗಿತ್ತಾ ಅಂದೆ. ರಾಮ ಎಲ್ಲಿ ವನವಾಸಕ್ಕೆ ಹೋದ್ರಿ ಅಂದರು. ಇನ್ನು ಹೆಂಗೆ ಹೇಳಿದ್ರಿ ಅವ್ರಿಗೆ ನಾವು? ಅಲ್ಲ ಸರ್, ಅದು ಬಂತಾರೆ ಮಾತು ಕೇಳಿ ಅದು ಕೈಕೇದಾಗಲಿ ಆದ. ಇದು ನಾನು ಬೈಬೇಡ್ರಿ, ಯಾರು ಬೈದ್ರೆ ಅವ್ರನ್ನ ಬೈಬೇಕು. ಅವ್ರು ಹೇಳಿದರು, ಅದು ವನವಾಸ ಅಲ್ರಿ, ಇಟ್ ದ ಲಾಂಗೆಸ್ಟ್ ಹನಿಮೂನ್ ಇನ್ ಹ್ಯೂಮನ್ ಹಿಸ್ಟ್ರಿ ಅಲ್ವಾ? ಚಂದದ ಹುಡುಗಿನ ಮದುವೆ ಆಗಿ ಬಂದಿದ್ದಾನೆ, ತಲೆ ಒಂದು ಕಿರೀಟ ಹಾಕಿ ಕೂಡಿಸಿ ಹೆಂಡತಿ ಮುಖ ನೋಡೋಕ್ಕಾಗ್ತಿತ್ತು ಅವನಿಗೆ. ಆರಾಮಾಗಿ ಹೋದ 14 ವರ್ಷ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದ್ರು. ಮತ್ತು ಇನ್ನೊಂದು ಹನಿಮೂನಿಗೆ ಯಾರು ಅಸಿಸ್ಟೆಂಟ್ ಕಳಿಸ್ತಾರೆ? ಲಕ್ಷ್ಮಣ ಬೇರೆ ಹೋಗಿದ್ದಾನೆ ಅಸಿಸ್ಟೆಂಟು, ಇವ್ರು ಬೇಡಿದ್ದಕ್ಕೆಲ್ಲ ರೆಡಿ ಮಾಡಿಕೊಡೋದಕ್ಕೆ. 13 ವರ್ಷ 2 ತಿಂಗಳು ತುಂಬ ಚೆನ್ನಾಗಿದ್ದರು. ರಾಮ ಸೀತೆ ಚೆನ್ನಾಗಿದ್ದರು. ಎಷ್ಟರ ಮಟ್ಟಿಗೆ ಅಂದರೆ ಮುಂದೆ ಸೀತೆ ಗರ್ಭಿಣಿಯಾದಾಗ ಕಾಡಿಗೆ ಹೋಗಬೇಕು ಅಂತ ಆಕೆಗೆ ಅಪೇಕ್ಷೆ ಆಯಿತು. ಅಷ್ಟು ಚೆನ್ನಾಗಿದ್ದರು. 13 ವರ್ಷ 2 ತಿಂಗಳು. ಕಷ್ಟಪಟ್ಟದ್ದು 10 ತಿಂಗಳು. ರಾವಣ ಎತ್ಕೊಂಡು ಹೋದ ಸೀತೆನ ಶೋಕವನದಲ್ಲಿಟ್ಟು 10 ತಿಂಗಳು ರಾಮ ಕಷ್ಟಪಟ್ಟ, ಸೀತೆ ಕಷ್ಟಪಟ್ಟರು, ನಿಜವಾಗ್ಲೂ ಕಷ್ಟಪಟ್ಟರು. ಆದರೆ ವಾಪಸ್ ಬಂದಮೇಲೆ ವಾಲ್ಮೀಕಿ ರಾಮಾಯಣ ಹೇಳುತ್ತೆ 10,000 ವರ್ಷ ರಾಮ ಚಕ್ರವರ್ತಿಯಾಗಿದ್ದ ಅಂತ. ಕಷ್ಟಪಟ್ಟದ್ದು ಎಷ್ಟು ಟೈಮ್ ರೀ? 10 ತಿಂಗಳು. ಸಂತೋಷವಾಗಿದ್ದದ್ದು 10,000 ವರ್ಷ ಅಲ್ವಾ? ಇದನ್ನು ಮಕ್ಕಳಿಗೆ ಹೇಳಬೇಕು ನಾನು. ಮಕ್ಕಳಿಗೆ ಅಯ್ಯೋ ರಾಮನಿಗೆ ವನವಾಸ ತಪ್ಪಲಿಲ್ಲಪ್ಪ, ಅದು ರಾಮ ಯಾಕೆ ಆಗಬೇಕು ಅಂತಾರು. ನಾನು ಹೇಳೋದು ಹಾಗಲ್ಲ. 10 ತಿಂಗಳು ಕಷ್ಟಪಟ್ಟ ರಾಮ, ಆದರೆ ಇವತ್ತು ದೇವರಾಗಿ ನಿಂತಿದ್ದಾನೆ. 10,000 ವರ್ಷ ಚಕ್ರವರ್ತಿಯಾಗಿದ್ದ. ಮೌಲ್ಯಗಳು ನಮ್ಮನ್ನು ಯಾವತ್ತೂ ಪರೀಕ್ಷೆ ಮಾಡಿ ಬೆಂಕಿಗೆ ಹಾಕೋಕೆ ಇರೋಲ್ಲ. ಅದು ಬಂಗಾರವನ್ನು ಬೆಂಕಿಯಲ್ಲಿ ಹಾಕ್ತಾರೆ, ಬಂಗಾರಕ್ಕೇನೂ ಆಗಲ್ಲ, ಒಳಗಿನ ಕಸ ಸುಟ್ಟೋಗುತ್ತೆ. ಹಾಗೆ ಮೌಲ್ಯದ ಪರೀಕ್ಷಣೆ ಸಮಯಗಳು ಬಂದಾಗ ನಮ್ಮ ಜೀವನದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋಣ. ಅದು ನಿಮ್ಮನ್ನು ಜೀವನವನ್ನು ಶುದ್ಧಿ ಮಾಡುತ್ತೆ, ನಿಮ್ಮನ್ನು ಇನ್ನೂ ಪಕ್ವವಾಗಿ ಮಾಡುತ್ತೆ, ಯಶಸ್ವಿಗಳನ್ನಾಗಿ ಮಾಡುತ್ತೆ. ನಿಮಗೆಲ್ಲರಿಗೂ ಭಗವಂತನ ಕೃಪೆ ಇರಲಿ ಯಾವಾಗಲೂ. ಹೀಗೆ ಯಶಸ್ಸು ನಿಮ್ಮ ಬಾಗಿಲನ್ನು ತಟ್ಟುತ್ತಾ ಇರಲಿ. ಆ ತಟ್ಟಿದ ಯಶಸ್ಸು ನಿಮ್ಮ ತಲೆ ತಿರುಗಿಸದೇ ಇರಲಿ. ನೆಲದ ಮೇಲೆ ಕಾಲು ಭದ್ರವಾಗಿರಲಿ. ಭಗವಂತನಲ್ಲಿ ಶ್ರದ್ಧೆ ಇರಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಹುಡುಗ ಏನೋ ಮಾತಾಡ್ಬೇಕಂತೆ. ಬಾಪ್ಪ ಇಲ್ಲಿ ವೇದಿಕೆ ಮೇಲೆ ಬಾ. ಕೊಡ್ತಾ ಇದ್ದೀನಿ. ಸರ್, ನೀವು ಅವಾಗ ಹೇಳಿದ್ರಿ ಅದು ಬ್ಯಾಂಕದು ಇದು ಹೊರ್ಗಡೆ ಹಣ ಹೋಗುತ್ತೆ, ಅದು ಎಜುಕೇಟೆಡ್ ಪರ್ಸನ್ನೇ ಅಂತ. ಅದು ಇವಾಗ ನೀಟ್ ಪೇಪರ್ ಲೀಕ್ ಆಗಿದೆ ಅಲ್ಲ, ನೀವು ಹೆಂಗೆ ಅದು ಇವಾಗ ಪೇಪರ್ ಲೀಕ್ ಆಗ್ತಾ ಇದೆ,
ನೀವು ಹೆಂಗೆ ಅದು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಟಾಪ್ ಸೀಟಲ್ಲಿ ಒಳ್ಳೆ ಪರ್ಸನ್ನೇ ಕೂತಿದ್ದಾರೆ ಅಂತ? ಕೊಡಲೇಬೇಕಾದಂಥ ಪ್ರಸಂಗ ಅಲ್ಲ. ಆದರೂ ಹೇಳ್ತೀನಿ, ಯಾವುದೇ ವ್ಯವಸ್ಥೆಯಲ್ಲಿ ತಪ್ಪಾದರೆ ತಪ್ಪು ಮಾಡಿದವರು ಶಿಕ್ಷೆ ಆಗ್ತದೆ, ತಪ್ಪು ಸರಿಯಾಗಿ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಎರಡನೇ ಮಾತಿಲ್ಲ. ಅದರಿಂದ ಯಾಕಾಯಿತು, ತಪ್ಪು ಯಾವಾಗಾಯಿತು ಅದನ್ನು ಹುಡುಕ್ತಾರೆ, ಹುಡುಕಿ ಶಿಕ್ಷೆ ಕೊಡಬೇಕಾಗಿತ್ತು. ಅದು ಯಾವುದೇ ಒಂದು ತಪ್ಪಾದಾಗ, ವ್ಯವಸ್ಥೆಯಲ್ಲಿ ತಪ್ಪಾದಾಗ ಅದನ್ನು ಹುಡುಕಿ ಶಿಕ್ಷೆ ಕೊಡಬೇಕಾದದ್ದು ಜವಾಬ್ದಾರಿ ಇದೆ. ಖಂಡಿತ ಆಗೇ ಆಗಬೇಕು. ಅದು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಥ್ಯಾಂಕ್ ಯು ಸರ್. ನಮ್ಮ ನಿರ್ದೇಶಕರಾದಂಥ ಎಲ್ಲ ನಾಗಭೂಷಣ ಅವರಿಂದ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಚಿವಾಲಯ 1930ರಲ್ಲಿ ಸ್ಥಾಪನೆಗೊಂಡು 100 ವರ್ಷಗಳತ್ತ ಈ ಒಂದು ಸಂಸ್ಥೆ ದಾಪುಗಾಲನ್ನ ಇಡ್ತಾ ಇದೆ. ಈ ಸುಸಂದರ್ಭದಲ್ಲಿ ನಾಗಪ್ಪ ಅವರ ಮಗಳು ಹೆಸರೇನು ದಿವ್ಯಶ್ರೀ ತಡವಾಗಿ ಬಂದಿದ್ದಾರೆ. ದಯವಿಟ್ಟು ಅವರು ಪ್ರತಿಭಾ ಪುರಸ್ಕಾರನ ಸ್ವೀಕಾರ ಮಾಡಬೇಕು ಅಂತ ಮೂಲಕ ಕೇಳ್ಕೊತಾ ಇದ್ದೀವಿ. ನಾಗಪ್ಪ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಿರುವುದು ನಮ್ಮ ಸಹಕಾರ ಸಂಘ. ಈ ನಿಟ್ಟಿನಲ್ಲಿ ಈ ಒಂದು ಸುಂದರ ಸಮಾರಂಭ ಸತತವಾಗಿ ಸಹಕಾರ ಸಂಘ ಮಾಡ್ತಾ ಬಂದಿದೆ. ಅದೇ ರೀತಿ ಇವತ್ತಿನ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಗುರುರಾಜ ಕರ್ಜಗಿ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಪ್ರಯೋಜನಕಾರಿ ವಿಷಯಗಳನ್ನ ಇವತ್ತು ಪ್ರಸ್ತಾಪ ಮಾಡಿ ನಮ್ಮೆಲ್ಲರ ಜ್ಞಾನವನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಹನುಮೇಗೌಡರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆ ಸಹಕಾರ ಸಂಘದ ನಿರೂಪಣೆ ಮಾಡಿದಂಥ ಕಾಂತರಾಜ್ ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಎಲ್ಲ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸದಸ್ಯರುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ.